HIV ಅನ್ನೋದು ಒಂದು ವೈರಸ್ ಇನ್ಫೆಕ್ಷನ್ ಆಗ್ಬೋದಂತ ಕಾಯಿಲೆ ಇಸ್ ಏಡ್ಸ್. HIV ಮೇನ್ ಆಗಿ ಹರಡೋದು ಬೈ ಸೆಕ್ಷುವಲ್ ಕಾಂಟ್ಯಾಕ್ಟ್, ಸಂಪರ್ಕದಿಂದ ಬರುವಂತ ಕಾಯಿಲೆ. ಟ್ರಸ್ಟೆಡ್ ಪಾರ್ಟ್ನರ್ಸ್ ಜೊತೆ ಸೆಕ್ಸ್ ಮಾಡಿ, ಮಲ್ಟಿಪಲ್ ಪಾರ್ಟ್ನರ್ಸ್ನ ಅವಾಯ್ಡ್ ಮಾಡಿ. ಸೊ ಪಾರ್ನ್ ಅಡಿಕ್ಷನ್ ಈಗ ಸರ್ವೇ ಸಾಮಾನ್ಯ, ಎಲ್ಲರೂ ಆ ಏಜ್ ಅಲ್ಲಿ ಅಡಿಕ್ಟ್ ಆಗ್ಬಿಡ್ತಾರೆ. ಇಬ್ರು ಕೂಡ ಲೈಂಗಿಕ ಕ್ರಿಯೆ ಮಾಡೋಕ್ಕಿಂತ ಮುಂಚೆ ಮತ್ತೆ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಪ್ರೈವೇಟ್ ಪಾರ್ಟ್ಸ್ನ ವಾಶ್ ಮಾಡ್ಬೋದು. ಸೊ ಈ ಟೈಮಲ್ಲಿ ಸೆಕ್ಸ್ ಮಾಡೋದ್ರಿಂದ ಮಕ್ಕಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಕ್ಸ್ ಎಜುಕೇಶನ್ ಅಂತ ಬಂದಾಗ ಪೇರೆಂಟ್ಸ್ಗೂ ಮುಜುಗರ ಅನ್ಸುತ್ತೆ, ಮಕ್ಕಳಿಗೂ ಮುಜುಗರ ಅನ್ಸುತ್ತೆ, ಯಾರು ಮುಕ್ತವಾಗಿ ಮಾತಾಡೋದಿಲ್ಲ. HIV ಅನ್ನೋ ವಿಚಾರದಲ್ಲಿ ಇಂದಿಗೂ ಕೂಡ ಎಷ್ಟೋ ಜನರಿಗೆ ಬೇರೆ ಬೇರೆ ರೀತಿಯಾದಂತಹ ಮಿತ್ಗಳಿದೆ. ನಾಟ್ ಓನ್ಲಿ HIV ಲೈಂಗಿಕ ಕ್ರಿಯೆ ಆಗಿರಬಹುದು, ಅಥವಾ ಅಶ್ಲೀಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ಇನ್ನೊಂದೇನೋ ಆಗುತ್ತೆ, ಅಥವಾ ತುಂಬಾ ಈ ರೀತಿಯಾದಂತಹ ಮಿತ್ಸ್ಗಳಿದೆ. ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ ವಿಷಯಗಳನ್ನ ಹೇಳೋದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ StateNews.live. ನಾನು ಹರ್ಷಿತಾ. ಸೊ ಇವರು ಸ್ಪೆಷಲ್ ಆಗಿರೋದು ಯೂರಾಲಜಿ, ಆಂಡ್ರಾಲಜಿ, ರೋಬೋಟಿಕ್ ಅಂಡ್ ರೆನಲ್ ಟ್ರಾನ್ಸ್ಪರೆಂಟ್ ಸರ್ಜರಿಯಲ್ಲಿ. ಸೊ ಡಾಕ್ಟರ್ ರವಿಶಂಕರ್ ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಪ್ರತಿಯೊಂದು ವಿಷಯದ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಕೇಳ್ತಾ ಹೋಗೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಐ ಆಮ್ ಗುಡ್. ನೀವ್ ಹೇಗಿದ್ದೀರಾ? ಎಸ್, ನಾನು ಆರಾಮಾಗಿದ್ದೀನಿ. ಸೊ ಇತ್ತೀಚಿನ ದಿನದಲ್ಲಿ ಈ HIV ಬಗ್ಗೆ ಟೆಸ್ಟ್ ಆಗ್ಬೇಕು, ಈ ರೀತಿಯಾದಂತಹ ವಿಷಯಗಳು ಹರಿದಾಡ್ತಾ ಇದೆ. ಅಂಡ್ ಇದ್ರ ಬಗ್ಗೆ ಈಗಲೂ ಕೂಡ ಎಷ್ಟೋ ಜನರಿಗೆ ತಪ್ಪು ಕಲ್ಪನೆ ಇದೆ. HIV ಅಂದ್ರೆ ಹಂಗೆ ಹಿಂಗೆ, ಇವರು ಯೂಸ್ ಮಾಡಿರೋ ಪ್ಲೇಟ್ ಯೂಸ್ ಮಾಡಬಾರ್ದು, ಏನೇನೋ ಇದೆ. ಸೊ ಅಟ್ ಫೈನಲ್ ನೀವೊಂದು ಅದ್ರ ಬಗ್ಗೆ HIV ಅಂದ್ರೆ ಏನು, ಇದ್ರ ಬಗ್ಗೆ ಜನರಿಗೆ ಹೇಳೋದಾದ್ರೆ ಸರ್. ಖಂಡಿತ. ಸೊ HIV ಅನ್ನೋದು ಒಂದು ವೈರಸ್. ಸೊ ವೈರಸ್ ಇನ್ಫೆಕ್ಷನ್ ಆದರೆ ಆಗ್ಬೋದಂತ ಕಾಯಿಲೆ ಈಸ್ ಏಡ್ಸ್. ಸೊ ಜನರಲಿ ತುಂಬ ಮಿಸ್ಕನ್ಸೆಪ್ಷನ್ಸ್ ಇದೆ. ನೀವು ಹೇಳಿದಾಗೆ ಒಂದೇ ಪ್ಲೇಟ್ ಶೇರ್ ಮಾಡಬಾರ್ದು, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಬಾರ್ದು, ಅವ್ರನ್ನ ಫ್ರೆಂಡ್ಸ್ ಮಾಡ್ಕೋಬಾರ್ದು, ಅವ್ರು ಯೂಸ್ ಮಾಡಿ ಟಾಯ್ಲೆಟ್ಸ್ ಯೂಸ್ ಮಾಡಬಾರ್ದು, ಈ ಥರ ಭಾಳ ಮಿಸ್ಕನ್ಸೆಪ್ಷನ್ಸ್ ಇದೆ. ಆ ಥರ ಎಲ್ಲ ಏನೂ ಇಲ್ಲ. ಯು ಕ್ಯಾನ್ ಶೇರ್ ಯುವರ್ ಪ್ಲೇಟ್ಸ್, ಅವ್ರು ಯೂಸ್ ಮಾಡಿ ಟಾಯ್ಲೆಟ್ಸ್ ಯೂಸ್ ಮಾಡ್ಬೋದು, ಹ್ಯಾಂಡ್ ಶೇಕ್ ಮಾಡ್ಬೋದು, ಹಗ್ ಮಾಡ್ಬೋದು. HIV ಮೇಯ್ನಾಗಿ ಹರಡೋದು ಬೈ ಸೆಕ್ಷುವಲ್ ಕಾಂಟ್ಯಾಕ್ಟ್, ಲೈಂಗಿಕ ಸಂಪರ್ಕದಿಂದ ಕಾಂಟ್ಯಾಕ್ಟ್ ಆಗುವಂಥ ಬರುವಂಥ ಕಾಯಿಲೆ. ಸೊ ಸೆಮೈನಲ್ ಫ್ಲೂಯಿಡ್ಸ್, ವೆಜೈನಲ್ ಫ್ಲೂಯಿಡ್ಸ್, ರೆಕ್ಟಲ್ ಫ್ಲೂಯಿಡ್ಸ್, ಮತ್ತು ತಾಯಿಯಿಂದ ಮಗುಗೆ ಡೆಲಿವರಿ ರೂಪವಾಗಿ, ಮತ್ತು ಬ್ರೆಸ್ಟ್ ಫೀಡಿಂಗ್ ಮೂಲಕವಾಗಿ, ಮತ್ತು ಸೇಮ್ ನೀಡಲ್ಸ್ ಯೂಸ್ ಮಾಡೋದರಿಂದ, ಈ ಡ್ರಗ್ ಅಡಿಕ್ಟ್ಸ್ ಎಲ್ಲ ಸೇಮ್ ಸಿರಿಂಜಸ್ ಯೂಸ್ ಮಾಡ್ತಾರೆ, ಅದರಿಂದ ಬರುವಂಥ ಕಾಯಿಲೆ. ಸೊ ನೀವು ಯಾವುದೇ ಭಯ ಇಲ್ಲದಂತೆ ಅವ್ರ ಜೊತೆ ಮಾತಾಡ್ಬೋದು, ಅವ್ರ ಜೊತೆ ಸೋಷಿಯಲ್ ಲೈಫ್ ಇಟ್ಕೋಬೋದು, ಅವ್ರು ಯೂಸ್ ಮಾಡಿರುವಂಥ ಪ್ಲೇಟ್ಸು, ಟಾಯ್ಲೆಟ್ಸ್ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ. ಸೊ ಇವಾಗ ಆರೋಗ್ಯವಾಗಿರ್ತಾರೆ ಒಂದು ಮನುಷ್ಯ, ಸೊ ಅವರು ಕೂಡ ಈ HIV ಅನ್ನೋದು ಟೆಸ್ಟ್ ಮಾಡಿಸ್ಕೋಬೋದಾ? ಒಳ್ಳೆಯದು. ಸೆಕ್ಷುಲಿ ಆ್ಯಕ್ಟಿವ್ ಪರ್ಸನ್ ಯಾರೇ ಆಗಲಿ ವರ್ಷಕ್ಕೊಂದ್ಸರಿ HIV ಟೆಸ್ಟ್ ಮಾಡಿಸೋದು ಒಳ್ಳೆಯದು. ಬಟ್ ರಿಸ್ಕಿ ಬಿಹೇವಿಯರ್ ಇದ್ದರೆ 6 ತಿಂಗಳಿಗೊಂದೊಂದ್ಸರಿ ಮಾಡಿಸೋದು ಒಳ್ಳೆಯದು. ರಿಸ್ಕಿ ಬಿಹೇವಿಯರ್ ಅಂದರೆ ಏನು? ರಿಸ್ಕಿ ಬಿಹೇವಿಯರ್ ಅಂದರೆ ಅನ್ನೋನ್ ಪಾರ್ಟ್ನರ್ಸ್, ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ಸೆಕ್ಸ್ ಮಾಡೋದು, ಮತ್ತು ಡ್ರಗ್ ಅಡಿಕ್ಟ್ಸ್. ಈಗ ಡ್ರಗ್ಸ್ ಅಂಥವರು ನೀಡಲ್ಸ್ ಶೇರ್ ಮಾಡ್ತಾರೆ. ಸೊ ಅಂಥವ್ರು ಕೂಡ 6 ತಿಂಗಳಿಗೊಂದೊಂದ್ಸರಿ ಚೆಕ್ ಮಾಡೋದು ಒಳ್ಳೆಯದು. ಬಟ್ ಇನ್ ಜನರಲ್ ಎಲ್ಲರೂ ಕೂಡ ವರ್ಷಕ್ಕೊಂದ್ಸರಿ ಟೆಸ್ಟ್ ಮಾಡೋದು ಉತ್ತಮ. ಸೊ ಇವಾಗ ಮಕ್ಕಳಿಗೆ ಈ HIV ಟೆಸ್ಟ್ ಮಾಡಿಸ್ಬೇಕು ಅಂತ ಬಂದಿದೆ ರೂಲ್ಸ್. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸಿಗೆ. ಸೊ ಕಾಲೇಜ್ ಸ್ಟೂಡೆಂಟ್ಸಲ್ಲಿ ಇವಾಗ ಒಂದು ನ್ಯೂಸ್ ಹರಿದಾಡ್ತಾ ಇರೋದು ಏನಂತಂದರೆ HIV ಜಾಸ್ತಿ ಬರ್ತಾ ಇದೆ ಅಂತ. ಇದಕ್ಕೆ ಭಾಳಷ್ಟು ಕಾರಣಗಳಿದೆ. ಒಂದು ರೀಸನ್ ಏನಂದರೆ ಜಾಸ್ತಿ ಟೆಸ್ಟಿಂಗ್ ಆಗ್ತಾ ಇದೆ. ಮುಂಚೆಕ್ಕಿಂತ ಕಂಪೇರ್ ಮಾಡಿದ್ರೆ ಈಗ ನಾವೊಂದು 10, 15, 20 ಇಯರ್ಸ್ ಬ್ಯಾಕ್ ಕಂಪೇರ್ ಮಾಡಿದ್ರೆ ಈಗ ಟೆಸ್ಟಿಂಗ್ ಜಾಸ್ತಿ ಆಗ್ತಾ ಇದೆ. ಈಗ ಜನರಲಿ ಅವೇರ್ನೆಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಜಾಸ್ತಿ ಜನ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಕೂಡ ರಿಸಲ್ಟ್ಸ್, ನಂಬರ್ ಆಫ್ ಪೇಷಂಟ್ಸ್ ಪಾಸಿಟಿವ್ ಬರ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ಇನ್ನೊಂದು, ಯಂಗ್ ಪೇಷಂಟ್ಸ್ ಆ ಏಜಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ. ಎಕ್ಸ್ಪ್ಲೋರೇಷನ್ ಅಂತಂದರೆ ಅವ್ರ ಏಜಲ್ಲಿ ಒಂದು ಸೆಕ್ಷುಲಿ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ. ಅವರು ಮತ್ತು ಡೇಟಿಂಗ್ ಕಲ್ಚರ್ ಎಲ್ಲ ಕಾಮನ್ ಇರೋದ್ರಿಂದ ಈಗ ಮುಂಚೆನೇ ಬೇಗನೆ ಸೆಕ್ಸ್ ಮಾಡ್ತಾರೆ. ಸೊ ಹಾಗಾಗಿ ಅವರಲ್ಲಿ ಫಿಯರ್ ಕಾಡುತ್ತೆ. ಸೊ ಎಲ್ಲೆಲ್ಲೋ ಸೆಕ್ಸ್ ಮಾಡಿರ್ತಾರೆ ರಿಸ್ಕಿ ಪರ್ಸನ್ಸ್ ಹತ್ರ, ಅದರಿಂದ ಅವರು ಭಯಪಟ್ಟು ಟೆಸ್ಟ್ ಮಾಡಿಸ್ತಾರೆ. ಸೊ ನ್ಯಾಚುರಲಿ ಟೆಸ್ಟಿಂಗ್ ಜಾಸ್ತಿ ಆಗ್ತಾ ಇರೋದ್ರಿಂದನೂ ನಂಬರ್ ಆಫ್ ಪೇಷಂಟ್ಸ್ ಡಿಟೆಕ್ಟ್ ಆಗ್ತಾ ಇರೋದು ಈಗ ಜಾಸ್ತಿ ಆಗ್ತಾ ಇದೆ.
ಓಕೆ. ಸೊ ಇದು ಕೂಡ ಭಯ ಇರುತ್ತೆ ಎಷ್ಟೋ ಜನರಿಗೆ. ನಾನು HIV ಟೆಸ್ಟ್ ಮಾಡಿಸ್ತೀನಿ, ಬಟ್ ಅದು ಹೊರಗಡೆ ಗೊತ್ತಾಗ್ಬಿಡುತ್ತಾ ಅಂತ, ಗೌಪ್ಯವಾಗಿ ಇಡ್ತಾರಾ ಅಂತ. ಇಲ್ಲ, HIV ಟೆಸ್ಟಿಂಗ್ ಕಂಪ್ಲೀಟ್ಲಿ ಗೌಪ್ಯವಾಗಿರುತ್ತೆ. ನಿಮಗೆ ಗೊತ್ತಿಲ್ಲದಂತೆ, ಅವ್ರ ಪೇಷಂಟ್ ಕನ್ಸೆಂಟ್ ಇಲ್ದಂತೆ ಯಾರಿಗೂ ಕೂಡ ರಿಸಲ್ಟ್ಸ್ ಗೊತ್ತಾಗೋದಿಲ್ಲ. ಸೊ ಎಂಡ್ ಟು ಎಂಡ್ ಅಂತ ಏನು ಹೇಳ್ತೇವೆ ನಾವು, ವಾಟ್ಸಪ್ಪಲ್ಲೆಲ್ಲ ಎನ್ಕ್ರಿಪ್ಟೆಡ್ ಇರುತ್ತಲ್ಲ, ಸೇಮ್ ಇದು ಅದೇ ಥರ. ಸೊ ಅವ್ರ ರಿಸಲ್ಟ್ ಪೇಷಂಟಿಗಷ್ಟೇ ಗೊತ್ತಾಗ್ತದೆ, ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಆ್ಯಂಡ್ ಯಾರಿಗೂ ಡಾಕ್ಟರ್ ಹೇಳೋದು ಇಲ್ಲ. ಓಕೆ. ಇದು ಎಷ್ಟು ದಿನದಲ್ಲಿ ರಿಸಲ್ಟ್ ಬರುತ್ತೆ? ಇಮಿಡಿಯೇಟ್ ಆಗಿ ಬರುತ್ತೆ. ಅದರಲ್ಲಿ ಭಾಳಷ್ಟು ಥರ ರಿಪೋರ್ಟ್ಸ್ ಇದೆ. ಒಂದು ರ್ಯಾಪಿಡ್ ಟೆಸ್ಟ್ ಅಂತ ಬರುತ್ತೆ, ಇನ್ನೊಂದು ಎಲಿಸಾ ಟೆಸ್ಟ್ ಅಂತ ಬರುತ್ತೆ. ರ್ಯಾಪಿಡ್ ಟೆಸ್ಟ್ ಸೇಮ್ ಡೇ ಬರುತ್ತೆ, ಎಲಿಸಾ ಇಟ್ ವಿಲ್ ಟೇಕ್ ಫ್ಯೂ ಅವರ್ಸ್ ಅಷ್ಟೇ. ಬಟ್ ರಿಸಲ್ಟ್ಸ್ ಎಲ್ಲ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ಸೊ ಸ್ಕ್ರೀನಿಂಗ್ ಟೆಸ್ಟ್, ಅದೇ ರ್ಯಾಪಿಡ್ ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಎಲಿಸಾ, ವೆಸ್ಟರ್ನ್ ಬ್ಲಾಟ್ ಅಂತ ಟೆಸ್ಟ್ಗಳಿದ್ದಾವೆ. ಸೊ ಅದರಲ್ಲಿ ಪಾಸಿಟಿವ್ ಬಂದ್ರಷ್ಟೇ ನೆಕ್ಸ್ಟ್ ಟೆಸ್ಟಿಗೆ ಹೋಗೋದು. ಓಕೆ. ಸೊ ಇವಾಗಲೂ ಕೂಡ HIV ಕಂಪ್ಲೀಟ್ ಆಗಿ ಕ್ಯೂರ್ ಮಾಡುವಂತಹ ಟ್ರೀಟ್ಮೆಂಟ್ ಬಂದಿದೆಯಾ ಅಂತ? ಸೊ ಕಂಪ್ಲೀಟ್ ಆಗಿ ಕ್ಯೂರ್ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಕಂಟ್ರೋಲಲ್ಲಿ ಇಡ್ಬೋದು. ಸೊ ಈಗ ಒಂದ್ಸರಿ HIV ಬಂದರೆ ಅದು ವೈರಲ್ ಲೋಡ್ ಕಮ್ಮಿ ಇಟ್ಕೊಂಡ್ರೆ ನಾವು ಏಡ್ಸ್ ಬರೋವಂಥದ್ದನ್ನು ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಇವಾಗ ಆ್ಯಂಟಿ ರೆಟ್ರೋವೈರಲ್ ಥೆರಪಿ ಇದೆ, ART ಅಂತ ಹೇಳ್ತೇವೆ. ಅದನ್ನು ತಗೊಂಡ್ರೆ ಅವ್ರು ನಾರ್ಮಲ್ ಲೈಫ್ ನಡೆಸ್ಬೋದು. ಅದರಿಂದ ಅವರು ಒಂದ್ಸರಿ ಬಂದರೆ ಸತ್ತೇ ಹೋಗ್ತಾರೆ ಅಂತೇನಿಲ್ಲ. ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಾರ್ಮಲ್ ಲೈಫ್ ನಡೆಸ್ಬೋದು. ಬೇಸಿಕಲಿ ಲೈಂಗಿಕ ಕ್ರಿಯೆನ, ಫಿಸಿಕಲ್ ರಿಲೇಶನ್ಶಿಪ್ ಇದ್ರೆ ಮಾತ್ರ HIV ಬರೋದು ಅಂತ ಅಲ್ಲ, ಇಂಜೆಕ್ಟ್ ಮಾಡೋದ್ರಿಂದ ಆಗಿರಬಹುದು, ಹೌದು, ತಾಯಿಯಿಂದ ಬ್ರೆಸ್ಟ್ ಫೀಡಿಂಗ್, ಡ್ರಗ್ಸ್ ತಗೊಳ್ಳೋರಲ್ಲಿ ನೀಡಲ್ ಶೇರಿಂಗ್ ಇಂದ ಮತ್ತೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ. ಸೊ ಈಗ ಬಿಗ್ ಕ್ವಶನ್ ಇರೋದೇನಪ್ಪಾ ಅಂತ ಹೇಳಿದ್ರೆ, HIV ಬೇರೆ, ಏಡ್ಸೇ ಬೇರೆನಾ ಅಂತ? ಹೌದು. ಸೊ HIV ಅಂದ್ರೆ ವೈರಸ್. ಸೊ ಆ ವೈರಸ್ ಇನ್ಫೆಕ್ಟ್ ಆದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಆಗುವಂತ ಕಾಯಿಲೆ ಈಸ್ ಏಡ್ಸ್. ಸೊ ಏನಾಗುತ್ತೆ, ಆವಾಗ ಇಮ್ಯುನೋ ಡೆಫಿಷಿಯನ್ಸಿ ಆಗುತ್ತೆ. ಕಂಪ್ಲೀಟ್ ಇಮ್ಯುನೋ ಡೆಫಿಷಿಯನ್ಸಿ ಆದಾಗ ಅದು ಎಲ್ಲ ಆರ್ಗನ್ಸ್ಗೂ ಅಫೆಕ್ಟ್ ಮಾಡುತ್ತೆ. ಆ ಸ್ಟೇಜ್ ಏಡ್ಸ್. ಸೊ HIV ಬಂದವ್ರಿಗೆಲ್ಲ ಏಡ್ಸ್ ಬರೋದಿಲ್ಲ. ಬೇಗ ಡಿಟೆಕ್ಟ್ ಮಾಡಿ ART ಎಲ್ಲ ತೊಗೊಂಡ್ರೆ ನಾರ್ಮಲ್ ಆಗಿ ಜೀವನ ಸಾಗಿಸ್ಬೋದು. ನಾನೊಂದು ಪೇಷಂಟ್ನ ನೋಡಿದ್ದೀನಿ, ಆ ತಾಯಿಯವ್ರಿಗೆ ಗಂಡನಿಂದ ಬಂದಿತ್ತು. ದಿಸ್ ವಾಸ್ ಆಲ್ಮೋಸ್ಟ್ 25-30 ಇಯರ್ಸ್ ಬ್ಯಾಕ್. ಸೊ ಅವ್ರಿಗೆ ಅವಾಗಿಂದನೂ ART ತಗೋತಿದ್ದಾರೆ. ಶಿ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ಸೊ ART ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿದ್ರೆ, ವೈರಲ್ ಲೋಡ್ ಕಮ್ಮಿ ಇಟ್ಕೊಂಡ್ರೆ ನಾರ್ಮಲ್ ಜೀವನ ಸಾಗಿಸ್ಬೋದು. ಅದರಿಂದ ಏಡ್ಸ್ ಬರೋದಿಲ್ಲ. ಸೊ HIV ಇನ್ಫೆಕ್ಟ್ ಆದ್ರೂ ಅದು ಇಟ್ಸ್ ನಾಟ್ ದ ಎಂಡ್ ಪಾಯಿಂಟ್. ಸೊ ನೀವು ಏಡ್ಸ್ ಬರೋದನ್ನ ART ಮೂಲಕ ಪ್ರಿವೆಂಟ್ ಮಾಡ್ಬೋದು, ನಾರ್ಮಲ್ ಲೈಫ್ ಸಾಗಿಸ್ಬೋದು. ಅಂದ್ರೆ ಒಂದ್ ಸಿಂಪಲ್ ಲೈನಲ್ಲಿ ಏನ್ ಹೇಳೋದು ಅಂತಂದ್ರೆ, HIV ಬಂದಾಗ್ಲೇ ನಾವು ಟ್ರೀಟ್ಮೆಂಟ್ ತಗೊಂಡು ನಾರ್ಮಲೈಸ್ ಅಲ್ಲಿ ಇದ್ರೆ ಏಡ್ಸ್ ತನಕ ಹೋಗಲ್ಲ. ಏಡ್ಸ್ ಇಸ್ ಫೈನಲ್ ಸ್ಟೇಜ್. ಹೌದು, ಎಕ್ಸಾಕ್ಟ್ಲಿ. ಓಕೆ. ಸೊ ಇದು ಆಕ್ಚುಲಿ ತುಂಬಾ ಜನರಲ್ಲಿ ಕನ್ಫ್ಯೂಷನ್ ಇರುತ್ತೆ. ಸೊ ಡಾಕ್ಟರ್ ತುಂಬಾ ನೀಟಾಗಿ ಹೇಳಿದ್ರು, HIVನೇ ಬೇರೆ, ಏಡ್ಸೇ ಬೇರೆ. HIV ಇದ್ದಾಗ್ಲೇ ನಾವು ಕ್ಯೂರ್ ತಗೊಂತ ಹೋದ್ರೆ ಅಂದ್ರೆ ಏಡ್ಸ್ ತನಕ ಹೋಗಲ್ಲ ಅಂತ. ಎಸ್, ಸೂಪರ್. ಇನ್ನು ಮೇನು ಏನಪ್ಪಾ ಅಂತ ಹೇಳಿದ್ರೆ, ಈ ಸೆಕ್ಸ್ ಎಜುಕೇಶನ್ ಅಂತ. ಸೊ ತುಂಬಾ ಜನರು ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನಾಚ್ಕೊಂತಾರೆ. ಅಂದ್ರೆ ಇತ್ತೀಚಿಗಿನ ಮಕ್ಕಳು ಓಕೆ ಫೈನ್, ಅದ್ರಲ್ಲಿ ಏನಿದೆ ಅಂತ ಮಾತಾಡ್ತಾರೆ. ಸೊ ಎಷ್ಟು ಇಂಪಾರ್ಟೆಂಟ್ ಸರ್ ಇದು ಸೆಕ್ಸ್ ಎಜುಕೇಶನ್ ಅನ್ನೋಂಥದ್ದು? ತುಂಬಾನೇ ಇಂಪಾರ್ಟೆಂಟ್. ಏನಾಗ್ಬಿಡುತ್ತೆ, ಸೆಕ್ಸ್ ಎಜುಕೇಶನ್ ಅಂತ ಬಂದಾಗ ಪೇರೆಂಟ್ಸ್ಗೂ ಮುಜುಗರ ಅನ್ಸುತ್ತೆ, ಮಕ್ಳಿಗೂ ಮುಜುಗರ ಅನ್ಸುತ್ತೆ, ಯಾರು ಮುಕ್ತವಾಗಿ ಮಾತಾಡೋದಿಲ್ಲ. ಹಾಗಾಗಿ ಮಿಸ್ಕನ್ಸೆಪ್ಷನ್ಸ್ ಜಾಸ್ತಿ ಇದೆ. ಸೊ ಯಾರು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಸೊ ಹಾಗಾದ್ರಿಂದ ಆ ಏಜಲ್ಲಿ ಮಕ್ಕಳಿಗೆ ಏನು ಇನ್ಫಾರ್ಮೇಷನ್ ಸಿಗಬೇಕು ಅದು ಸಿಗ್ತಾ ಇಲ್ಲ. ಅದರಿಂದ ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ, ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ, ಏನಾದ್ರು ಮಾಡಿದ್ರೆ ಗಿಲ್ಟ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಒಂದು ಪೇರೆಂಟ್ಸ್ಗೆ ನಾನೇನು ಅಡ್ವೈಸ್ ಮಾಡ್ತೀನಿ ಅಂತಂದರೆ, ಈಗ ಮಕ್ಕಳಿಗೆ ನೀವು ಫ್ರೆಂಡ್ಲಿ ನೇಚರಲ್ಲಿ ಮಾತಾಡಿಸಿ. ಒನ್ಸ್ ಟೀನೇಜಿಗೆ ಬಂದಮೇಲೆ ಸ್ಟ್ರಿಕ್ಟ್ ಲೆಕ್ಚರ್ ಥರ ಮಾಡೋ ಥರ ಮಾತಾಡೋದಲ್ಲ, ಫ್ರೆಂಡ್ಲಿ ನೇಚರಲ್ಲಿ ಮಾತಾಡಿ ಅವ್ರಿಗೆ ಏನು ಇನ್ಫಾರ್ಮೇಷನ್ ತಲುಪಿಸ್ಬೇಕು ಅದನ್ನು ತಲುಪಿಸಿ. ಲೈಕ್ ಈಗ ಮಕ್ಕಳಿಗೆ ಗುಡ್ ಟಚ್, ಬ್ಯಾಡ್ ಟಚ್ ಹೇಳ್ತೀವಲ್ಲ, ಅದೇ ಥರ ಏನು ಸೇಫ್ ಇರುತ್ತೆ, ಏನು ಸೇಫ್ ಇರೋದಿಲ್ಲ ಅನ್ನೋದನ್ನು ಮುಕ್ತವಾಗಿ ನಿಮ್ಮ ಮಕ್ಕಳ ಹತ್ರ ಮಾತಾಡಿದ್ರೆ ಒಳ್ಳೆಯದು. ಅದರಿಂದ ಮಕ್ಕಳಿಗೆ ಭಯ ಹೋಗುತ್ತೆ, ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಸೇಫ್ ಸೆಕ್ಸ್ ಅಂದರೆ ಏನು ಅಂತ ಅರಿವಾಗ್ತದೆ. ಸೊ ಇದನ್ನು ಈವನ್ ಇನ್ಫ್ಯಾಕ್ಟ್ ನಾವು ನಮ್ಮ ಸ್ಕೂಲ್ಸಲ್ಲಿ, ಕಾಲೇಜಸಲ್ಲಿ ಕೂಡ ಕರಿಕ್ಯುಲಮಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಒಳ್ಳೆಯದು. ಯಾಕಂತಂದರೆ ವೆಸ್ಟರ್ನ್ ಸೊಸೈಟೀಸಲ್ಲೆಲ್ಲ ಅದು ಸ್ಕೂಲ್ ಕಾಲೇಜಲ್ಲೇ ಸೆಕ್ಸ್ ಎಜುಕೇಷನ್ ಇಸ್ ಎ ಪಾರ್ಟ್ ಆಫ್ ದೇರ್ ಕರಿಕ್ಯುಲಮ್. ಬಟ್ ಇಂಡಿಯಾದಲ್ಲಿ ತುಂಬ ಮುಜುಗರ ಇದೆ, ಟ್ಯಾಬು ಇದೆ. ಸೊ ಹಾಗಾಗಿ ಯಾರು ಮುಕ್ತವಾಗಿ ಮಾತಾಡೋದಿಲ್ಲ. ಬಟ್ ನಾನು ಸಜೆಸ್ಟ್ ಮಾಡೋದು ಪೇರೆಂಟ್ಸ್ಗಳಿಗೆ ಮುಕ್ತವಾಗಿ ಮಾತಾಡಿ, ಮಕ್ಕಳಿಗೆ ಏನು ಇನ್ಫಾರ್ಮೇಷನ್ ಕೊಡಬೇಕು ಅದನ್ನು ಕೊಡಿ. ಎಸ್, ನೀವ್ ಹೇಳ್ದಂಗೆ ಸ್ಕೂಲ್ಸ್ಗಳಲ್ಲೆಲ್ಲ ಇರಬೇಕು ಅಂತ. ಈವನ್ ನಮ್ಮ ಸ್ಕೂಲ್ಸಲ್ಲೂ ಕೂಡ ಬಂದೆಲ್ಲ ನರ್ಸ್ ಎಲ್ಲ ಬಂದು ಎಜುಕೇಶನ್ ಮಾಡ್ತಾ ಇದ್ರು. ಬಟ್ ಒಂದು 5th 4th ಅಲ್ಲಿ ಇದ್ದಾಗ ಹೇಳ್ತಾ ಇದ್ರು, ಅವರು ಕರೆಕ್ಟ್ ಆಗಿ ಪೀರಿಯಡ್ಸ್ ಅನ್ನು ಹೇಳೋದಕ್ಕೆ ಅವ್ರು ಸ್ವಲ್ಪ ಮುಜುಗರ ಮಾಡ್ಕೊಂತ ಇದ್ರು. ಋತುಚಕ್ರ ಅಂತ ಹೇಳ್ತಾ ಇದ್ರು. ಎಷ್ಟೋ ಜನರಿಗೆ, ಈವನ್ ಇನ್ಕ್ಲೂಡಿಂಗ್ ಮೀ,
ಆ ಋತುಚಕ್ರ ಅಂದ್ರೆ ಏನು ಅಂತಾನೆ ಅರ್ಥ ಆಗ್ತಾ ಇರ್ಲಿಲ್ಲ. ಐ ಥಿಂಕ್ ಈಗ ಅದ್ ಬದಲಾಗಿರಬಹುದು. ಋತುಚಕ್ರ ಅದು ಪೀರಿಯಡ್ಸ್ ಅಂತೆಲ್ಲ ಹೇಳಿ. ಎಕ್ಸಾಕ್ಟ್ಲಿ ಅದು ಸೆಕ್ಸ್ ಎಜುಕೇಶನ್ ಅನ್ನುವಂಥದ್ದು ಬೇಕಾಗೇ ಆಗತ್ತೆ. ಎಸ್, ಅದೇ ರೀತಿಯಾಗಿ ಈ ಒಂದು ಬಿಫೋರ್ ಮ್ಯಾರೇಜ್ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೆ ಒಂದು ಸೆಕ್ಸ್ ಅನ್ನುವಂಥದ್ದು ಇವಾಗ ಸರ್ವೇ ಸಾಮಾನ್ಯ ಆಗಿದೆ ಅಂತಾನೆ ಹೇಳ್ಬೋದು. ಒಂದು 80% ಅಂತ ಹೇಳ್ಬೋದಾ ಡಾಕ್ಟರ್? ಹೌದು ಹೌದು. ಎಸ್, ಇದು ಎಷ್ಟು ಡೇಂಜರ್ ಅಂತ. ನಾವು ಮೆಡಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ಬೇಕಂದ್ರೆ ಮದುವೆ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕಿಂತ ಸೇಫ್ಟಿ ಪ್ರಿಕಾಷನ್ಸ್ ಯೂಸ್ ಮಾಡ್ತಾ ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ಅವ್ರ ಮದುವೆ ಆಗಿದೆಯಾ ಇಲ್ವಾ ಅನ್ನೋದಕ್ಕಿಂತ ಕನ್ಸೆಂಟ್ ಇದೆಯಾ, ಮ್ಯೂಚುವಲ್ ಕನ್ಸೆಂಟ್ ಇದೆಯಾ, ರೆಸ್ಪೆಕ್ಟ್ ಇದೆಯಾ, ಸೇಫ್ಟಿ ಪ್ರಿಕಾಷನ್ಸ್ ಯೂಸ್ ಮಾಡ್ತಾ ಇದ್ದಾರಾ ಅನ್ನೋದು ಇಂಪಾರ್ಟೆಂಟು. ನೀವು ಹೇಳ್ದಂಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಎಲ್ಲ ಇದ್ದರೆ ಡೆಫಿನೆಟ್ಲಿ ಇಟ್ ಈಸ್ ರಿಸ್ಕಿ. ಯಾಕಂತಂದರೆ ಯಾರು ಏನು ಸ್ಟೇಟಸಲ್ಲಿ ಇರ್ತಾರೆ ಅಂತ ಗೊತ್ತಾಗೋದಿಲ್ಲ. ಸೊ ಆದಷ್ಟು ಟ್ರಸ್ಟೆಡ್ ಪಾರ್ಟ್ನರ್ಸ್ ಜೊತೆ ಸೆಕ್ಸ್ ಮಾಡಿ ಆ್ಯಂಡ್ ರಿಸ್ಕಿ ಬಿಹೇವಿಯರ್ ಇರೋವಂಥ ಪಾರ್ಟ್ನರ್ಸ್ ಜೊತೆ ಸೆಕ್ಸ್ನ ಅವಾಯ್ಡ್ ಮಾಡಿ ಆ್ಯಂಡ್ ಸೆಕ್ಸ್ ಮಾಡಬೇಕಿದ್ರೂ ಕಾಂಡೋಮ್ಸ್ ಯೂಸ್ ಮಾಡಿ. ಒಂದು ವೇಳೆ ಏನಾದರೂ ಸಿಂಪ್ಟಮ್ಸ್ ಬಂದ್ರೂ ಇಮಿಡಿಯೇಟಾಗಿ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳಿ, ಡಾಕ್ಟರ್ನ ಕಾಣಿ, ನೆಗ್ಲೆಕ್ಟ್ ಮಾಡಬೇಡಿ. ಎಸ್, ಈಗ ಈ ಒಂದು ಲೈಂಗಿಕ ಕ್ರಿಯೆಯಿಂದನೇ ಹರಡ್ತಾ ಇರೋದು STD ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ STD ಅಲ್ಲಿ ಹಲವಾರು ಡಿಸೀಸಸ್ ಇದೆ. ಗೋನೋಕಾಕಲ್, ಕ್ಲೆಮೈಡಿಯಾ ಆದಷ್ಟು ಇದೆ. ಅದರಲ್ಲಿ HIV ಕೂಡ ಒಂದು. ಲೈಂಗಿಕ ಕ್ರಿಯೆಯಿಂದ ಬರುವಂಥ ಎಲ್ಲ ಇನ್ಫೆಕ್ಷನ್ಗೂ ಒಂದು ಅಂಬ್ರಲಾ ಟರ್ಮ್ ಇಸ್ STD. ಅದರಲ್ಲಿ ಭಾಳಷ್ಟು ಇನ್ಫೆಕ್ಷನ್ಸ್ ಇದೆ, HIV ಕೂಡ ಒಂದು. ಸೊ ಅದಕ್ಕೆ ನಾನು ಹೇಳ್ದಂಗೆ ಆದಷ್ಟು ನೀವು ಸೇಫ್ಟಿ ಪ್ರಿಕಾಷನ್ಸ್ ಯೂಸ್ ಮಾಡಿ, ಕಾಂಡೋಮ್ಸ್ ಯೂಸ್ ಮಾಡಿ, ಟ್ರಸ್ಟೆಡ್ ಪಾರ್ಟ್ನರ್ಸ್ ಜೊತೆ ಸೆಕ್ಸ್ ಮಾಡಿ, ಮಲ್ಟಿಪಲ್ ಪಾರ್ಟ್ನರ್ಸ್ನ ಅವಾಯ್ಡ್ ಮಾಡಿ, ಗೊತ್ತಿಲ್ಲದೆ ಇರೋವಂಥ ಪಾರ್ಟ್ನರ್ಸ್ ಜೊತೆ ಅವಾಯ್ಡ್ ಮಾಡಿ. ಏನಾದರೂ ಸಿಂಪ್ಟಮ್ಸ್ ಬಂದರೆ, ಅಲ್ಲಿ ರ್ಯಾಷಸ್ ಆಯಿತು, ಲೀಷನ್ಸ್ ಬಂತು, ಇಚ್ಚಿಂಗ್ ಆಯಿತು, ಸೆಕ್ರಿಷನ್ಸ್ ಬಂತು ಲೈಂಗಿಕ ಭಾಗದಲ್ಲಿ ಅಂತಂದರೆ ಇಮಿಡಿಯೇಟಾಗಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಇದರಿಂದ ಭಯ ಪಟ್ಕೊಳ್ಳೋದು ಬೇಡ. ಎಲ್ಲದಕ್ಕೂ ಅದರದ್ದೇ ಆದ ಚಿಕಿತ್ಸೆ ಇದೆ, ಅದರದ್ದೇ ಆದ ಟ್ರೀಟ್ಮೆಂಟ್ ಇದೆ. ಸೊ ಭಯ ಪಟ್ಕೊಳ್ದೆ, ಹೆದರ್ಕೊಳ್ದೆ ನೀವು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋದು ಉತ್ತಮ. ಆತುರದಲ್ಲಿ ಏನೋ ಮಾಡಕ್ ಹೋಗಿ ಇನ್ನೊಂದೇನೋ ಕಾಯಿಲೆ ಬರಕ್ಕಿಂತ ಡಾಕ್ಟರ್ಸ್ ಅನ್ನ ಒಂದ್ಸಲಿ ನಾವು ಕನ್ಸಲ್ಟ್ ಮಾಡಿದ್ರೆ ಬೆಟರ್ ಅಂತ. ಎಸ್, ಅದೇ ಇತ್ತೀಚಿನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೊಂಥರ ಟಾಸ್ಕ್ ಇದ್ದಂಗೆ, ನಾನ್ ಮುಂದೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇರ್ತಾರೆ, ನನಗೆ ಇಷ್ಟು ಜನ ಗರ್ಲ್ ಫ್ರೆಂಡ್ಸು, ವರ್ಜಿನಿಟಿ ಯಾರು ಫಸ್ಟು ಲಾಸ್ ಮಾಡ್ಕೊಂತಾರೆ, ಈ ತರ. ಸೊ ಇದ್ರ ಬಗ್ಗೆ ಪೇರೆಂಟ್ಸು ಯಾವ ರೀತಿಯಾಗಿ ಮಕ್ಳಿಗೆ ಹೇಳ್ಬೋದು ಅಂತಂದ್ರೆ, ಅವರಿಗೂ ತುಂಬಾ ಮುಜುಗರ ಆಗುತ್ತೆ. ತುಂಬಾ ಪೊಲೈಟ್ ಆಗಿ, ಒಂದು ಫ್ರೆಂಡ್ಲಿ ನೇಚರ್ ಆಗಿ ಪೇರೆಂಟ್ಸಿಗೆ ಏನ್ ಹೇಳ್ಬೋದು, ಪೇರೆಂಟ್ಸ್ ಆಗಿ ಮಕ್ಳಿಗೆ ಏನ್ ಹೇಳ್ಬೋದು ಅಂತ. ಅದೇ ನೀವು ಹೇಳ್ದಂಗೆ ಆ ಏಜಲ್ಲಿ ಪೀರ್ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್ಗಳು ಎಲ್ಲ ಏನೇನೋ ಬಂದು ಹೇಳ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪೀರ್ ಪ್ರೆಷರ್ ತುಂಬ ಇರುತ್ತೆ, ಎಕ್ಸ್ಪ್ಲೋರ್ ಮಾಡೋವಂಥ ಏಜ್ ಅದು. ಸೊ ಕ್ಯೂರಿಯಾಸಿಟಿ ತುಂಬ ಇರುತ್ತೆ. ಬಟ್ ಸ್ಟಿಲ್ ಏನೇ ಇದ್ರೂ ನೀವು ಆ ಯಾವುದೇ ಪ್ರೆಷರ್ಗೆ ಒಳಗಾಗದಂತೆ ಸೇಫ್ಟಿ ನೋಡ್ಕೊಳ್ಳೋದು ಉತ್ತಮ. ಆ್ಯಂಡ್ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಹೇಳೋದಾದರೆ, ಮುಕ್ತವಾಗಿ ಮಾತಾಡಿ, ಏನೂ ಇಲ್ಲ, ಯು ಹ್ಯಾವ್ ಗಾನ್ ಥ್ರೂ ದಟ್ ಫೇಸ್. ಆದ್ದರಿಂದ ನೀವು ನಿಮ್ಮ ಮಕ್ಕಳಿಗೆ ಅದ್ರ ಬಗ್ಗೆ ಎಜುಕೇಟ್ ಮಾಡ್ತಾ ಇದ್ದೀರಾ, ಯಾವುದೇ ತರಹದ ಪ್ರಾಬ್ಲಮ್ ಆಗದೆ ಇರಲಿ ಅಂತಂದ್ಬಿಟ್ಟು. ಸೊ ಅವ್ರಿಗೆ ಎಜುಕೇಷನ್ ವೈಸ್ ಬಾಯ್ಸ್ಗಾಗಲಿ ಗರ್ಲ್ಸ್ಗಾಗಲಿ ಹೇಳಬೇಕಿದ್ರೆ ಆದಷ್ಟು ಟ್ರಸ್ಟೆಡ್ ಪಾರ್ಟ್ನರ್ಸ್ ಜೊತೆ ಸೆಕ್ಸ್ ಮಾಡೋದು ಉತ್ತಮ. ಆ್ಯಂಡ್ ಮಾಡಲೇಬೇಕಾದ ಪರಿಸ್ಥಿತಿ ಬಂದರೆ ಕಾಂಡೋಮ್ಸ್ ಯೂಸ್ ಮಾಡೋದು ಉತ್ತಮ. ಸೊ ಕಾಂಡೋಮ್ಸ್ ಯೂಸ್ ಮಾಡಿದ್ರೆ 100% ಅವಾಯ್ಡ್ ಮಾಡ್ಬೋದು ಅಂತಲ್ಲ. ಕಾಂಡೋಮ್ ಬ್ರೇಕ್ ಆಗ್ಬೋದು, ಮತ್ತು ಯಾವ ಪೀರಿಯಡಲ್ಲಿ ಇಂಪಾರ್ಟೆಂಟ್ ಇರುತ್ತೆ ಆ ಟೈಮಲ್ಲಿ ಕಾಂಡೋಮ್ ಹಾಕ್ಕೊಂಡಿಲ್ಲ ಅಂದ್ರೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಕಾಂಡೋಮ್ ಇಸ್ ನಾಟ್ 100%, ಬಟ್ ಇಟ್ ಈಸ್ ಬೆಟರ್ ಟು ಯೂಸ್. ಹಾಗಾಗಿ ಕಾಂಡೋಮ್ ಯೂಸ್ ಮಾಡಿ. ಮತ್ತು ಯಾವುದೇ ಥರದ ಪ್ರಾಬ್ಲಮ್ಸ್, ಏನಾದರೂ ಇನ್ಫೆಕ್ಷನ್ ಲಕ್ಷಣಗಳು ಕಂಡು ಬಂದರೆ ಇಮಿಡಿಯೇಟಾಗಿ ಡಾಕ್ಟರ್ಸ್ಗೆ ಭೇಟಿ ಮಾಡಿ ತೋರಿಸ್ಕೊಳ್ಳಿ, ಚೆಕ್ ಮಾಡಿಸ್ಕೊಳ್ಳಿ. ಅದೇ ಯಾವ ರೀತಿಯಾದಂತಹ ಲಕ್ಷಣಗಳು ಕಾಣುತ್ತೆ ಸರ್ ಇದರಿಂದ? ಸೊ ಲೈಂಗಿಕ ಭಾಗದಲ್ಲಿ ರ್ಯಾಷಸ್ ಬರ್ಬೋದು, ಲೀಷನ್ಸ್ ಬರ್ಬೋದು, ವಾರ್ಡ್ಸ್ ಅಂತ ಹೇಳ್ತೇವೆ, ರೆಡ್ಡಿಶ್ ಲೀಷನ್ಸ್ ಬರ್ಬೋದು, ಸೆಕ್ರೇಷನ್ಸ್ ಬರುತ್ತೆ, ಪಸ್ ಥರ ಸೆಕ್ರೇಷನ್ಸ್ ಬರುತ್ತೆ. ಈ ಥರ ಏನಾದರೂ ಕಂಡು ಬಂದಲ್ಲಿ ಇಮಿಡಿಯೇಟಾಗಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಓಕೆ, ಸೊ ಇತ್ತೀಚೆಗೆ ಹೆಣ್ಮಕ್ಳಿಗೆ ಜಾಸ್ತಿ ಕಾಡ್ತಾ ಇರೋದು PCOD, PCOS ಅಲ್ಲ. ಸೊ ಇದು ಒಂದು ಇದಕ್ಕೆ ಪಾರ್ಟ್ ಆಗಿರುತ್ತಾ ಅಂತ? ನೋ, PCOS ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ, ಬಟ್ ದಟ್ ಈಸ್ ನಾಟ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಅದು ಹೆಣ್ಮಕ್ಳಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಕಾಸ್ ಮಾಡುತ್ತೆ, ಒಬೆಸಿಟಿ ಕಾಸ್ ಮಾಡುತ್ತೆ, ಬಟ್ ದಟ್ ಈಸ್ ನಾಟ್ ಎ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಅದರಿಂದ ಸ್ವಲ್ಪ ಫರ್ಟಿಲಿಟಿಗೆ ಇಶ್ಯೂಸ್ ಆಗುತ್ತೆ. ಅದಕ್ಕೂ ಈ ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ಗೂ ಏನು ಸಂಬಂಧ ಇಲ್ಲ. ಓಕೆ, ಅಂದ್ರೆ PCOD, PCOS ಇರೋರು
ಲೈಂಗಿಕ ಕ್ರಿಯೆಯಲ್ಲಿ ನಾರ್ಮಲ್ ಆಗಿ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಓಕೆ. ಸೊ ಇನ್ನು ಈ ಪಾನ್ ಅಂತ ಹೇಳೋದಾದ್ರೆ ಅಶ್ಲೀಲ ವಿಡಿಯೋಗಳನ್ನ ನೋಡೋದ್ರಿಂದ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅಂದ್ರೆ ಒಂದು ರೀಸೆಂಟ್ ಆಗಿ ನಾನೊಂದು ಆರ್ಟಿಕಲ್ ನೋಡಿದೆ. ಒಬ್ಬ ಹುಡುಗ ದಿನಕ್ಕೆ 5-6 ಸಲ ಅಂದ್ರೆ ಮೋರ್ ದ್ಯಾನ್ 10 ಸಲ ಈ ತರ ಲೈಂಗಿಕ ಅಶ್ಲೀಲ ವಿಡಿಯೋಗಳನ್ನ ನೋಡಿ ಮ್ಯಾಸ್ಟ್ರಬ್ಯೂಷನ್ ಮಾಡಿ ಹಾಸ್ಪಿಟಲೈಸ್ ಆಗಿರುವಂತದ್ದು ಒಂದು ಆರ್ಟಿಕಲ್ ಬಂದಿತ್ತು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡೋದು ತಪ್ಪಾ ಅಥವಾ ಇಷ್ಟೊಂದು ಅಡಿಕ್ಟ್ ಆಗಿರ್ತಾರಲ್ವಾ? ಹೌದು. ಸೊ ಪಾರ್ನ ಅಡಿಕ್ಷನ್ ಈಗ ಸರ್ವೇ ಸಾಮಾನ್ಯ. ಸೊ ಎಲ್ರಿಗೂ ಈಗ ಆಕ್ಸೆಸ್ ತುಂಬ ಈಸಿ ಇರೋದ್ರಿಂದ ಎಲ್ಲರೂ ಆ ಏಜಲ್ಲಿ ಅಡಿಕ್ಟ್ ಆಗಿಬಿಡ್ತಾರೆ. ಅದರಿಂದ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಅಲ್ಲಿ ತೋರಿಸೋದು ಇಟ್ ಈಸ್ ನಾಟ್ ಕ್ಲೋಸರ್ ಟು ರಿಯಾಲಿಟಿ. ಸೊ ಮಕ್ಕಳಿಗೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಬಂದ್ಬಿಡುತ್ತೆ ಆ ಏಜಲ್ಲಿ. ಓ ಅದು ಸ್ಕ್ರಿಪ್ಟೆಡ್ ಇರುತ್ತೆ, ಇಟ್ ಮೇ ನಾಟ್ ಬಿ ಕ್ಲೋಸರ್ ಟು ಏನಂತಾರೆ ರಿಯಾಲಿಟಿ. ಸೊ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಏನಂತಾರೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಮ್ಮ ಆ ಏಜ್ ಮಕ್ಕಳಿಗೆ. ಅವ್ರು ಏನು ಅನ್ಕೊಂತಾರೆ ಪಾರ್ನರ್ಲಿ ನೋಡಿರ್ತಾರೆ ಅದೇ ಸತ್ಯ ಅನ್ಕೊಂಡಿರ್ತಾರೆ. ಬಟ್ ಅವರು ಪರ್ಫಾರ್ಮ್ ಮಾಡೋಕ್ಕೆ ಹೋದಾಗ ಅದು ರಿಯಾಲಿಟಿಗೆ ಹತ್ತಿರ ಇರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಅವ್ರಿಗೆ ಆಂಗ್ಸೈಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಟ್ರೆಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ, ಟೆನ್ಷನ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇದನ್ನೆಲ್ಲ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಪ್ರೆಷರ್ ಒಳಗಾಗ್ತಾರೆ, ಡಿಪ್ರೆಷನ್ಗೆ ಒಳಗಾಗ್ತಾರೆ, ಅಡಿಕ್ಷನ್ಗೆ ಹೋಗ್ತಾರೆ. ಸೊ ಆದಷ್ಟು ಅಡಿಕ್ಟ್ ಆಗದೆ ಇರೋ ಥರ ನೋಡ್ಕೊಳ್ಳೋದೇ ಒಳ್ಳೇದು. ಎಸ್, ಅದ್ರಲ್ಲಿರೋ ಹಾಗೆ ಫ್ಯಾಂಟಸಿ ಹಾಗೆ ರಿಯಲ್ ಲೈಫ್ ಅಲ್ಲಿ ಇರಲ್ಲ, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ರಿಯಲ್ ಲೈಫ್ ಇಂಟಿಮೆಸಿನೂ ಹೋಗ್ಬಿಡುತ್ತೆ. ಎಷ್ಟೊಂದು ಜನ ಅದನ್ನ ನೋಡಿ ನೋಡಿ ಅದರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ರಿಯಲ್ ಲೈಫ್ ಅಲ್ಲಿ ವೈಫ್ ಜೊತೆನೆ ಅಷ್ಟು ಇಂಟಿಮೇಟ್ ಆಗಿರೋದಿಲ್ಲ, ಆ ತರ ಕೂಡ ಆಗ್ಬಿಡತ್ತೆ. ಅದನ್ನ ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡಿದಾಗ್ಲೂ ಅದು ಕೂಡ ಒಂದು ಬ್ಯಾಡೇ ಆಗುತ್ತೆ. ಹೌದು ಹೌದು. ಇನ್ನು ನೀವು ನೋಡಿರೋ ಹಾಗೆ ಅಂದ್ರೆ ಇಷ್ಟು ವರ್ಷದಲ್ಲಿ ಒಂದು ಬ್ಯಾಡ್ ಕೇಸ್ ಅಂತ ಹೇಳೋದಾದ್ರೆ? ಬ್ಯಾಡ್ ಕೇಸ್ ಅಂತ ಯಾವುದು ಇಲ್ಲ. ಸೊ ಬೇಸಿಕಲಿ ಏಡ್ಸ್ ಬಂದ್ಮೇಲೆ ಅದು ಎಲ್ಲಾರ್ಗು ಗ್ರ್ಯಾಜುಲಿ ಡಿಟೀರಿಯರೇಟ್ ಆಗ್ತಾರೆ. ಸೊ ಹಾಗಾಗಿ HIV ಡಿಟೆಕ್ಟ್ ಆದ ತಕ್ಷಣ ART ಸ್ಟಾರ್ಟ್ ಮಾಡೋದು ಒಳ್ಳೇದು. ಏಡ್ ಸ್ಟೇಜ್ ತನಕ ಹೋಗದೆ ಇರೋದು ಒಳ್ಳೇದು. ಸೊ HIV ಟೆಸ್ಟ್ನ ವರ್ಷ ಮಾಡಿಸ್ಕೊಳ್ಳಿ ಎಲ್ಲರೂ. ಸೊ ಎನಿ ಸೆಕ್ಷುವಲಿ ಆ್ಯಕ್ಟಿವ್ ಪರ್ಸನ್ ವರ್ಷ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಬಟ್ ರಿಸ್ಕಿ ಬಿಹೇವಿಯರ್ ಇದ್ದರೆ 3-6 ತಿಂಗಳಿಗೊಂದ್ಸರಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಬ್ಯಾಡ್ ಕೇಸ್ ಅಂತಂದರೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇತ್ತೀಚೆಗೆ ಲಾಸ್ಟ್ 1 or 2 ಇಯರ್ಸಲ್ಲಿ ನಾನು ನೋಡ್ತಾ ಇರೋದಂದರೆ, ಸೊ ಈಗ ಟೀನೇಜ್ ಮಕ್ಕಳಲ್ಲಿ ಮತ್ತು 20s ಅರ್ಲಿ 20s 15 to 20 ಏಜಲ್ಲಿ ತುಂಬ ಮಕ್ಕಳು ವಾರ್ಡ್ಸ್ ಜೊತೆ ಬರ್ತಿದ್ದಾರೆ ನನ್ನ ಹತ್ರ. ಸೊ ಅಂದರೆ ಜೆನೈಟಲ್ ವಾರ್ಡ್ಸ್, ಗಂಡು ಮಕ್ಕಳು ಜೆನೈಟಲ್ ವಾರ್ಡ್ಸ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಅದೇ ಈ ಏಜಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾರೆ, ರಿಸ್ಕಿ ಸೆಕ್ಸ್ ಮಾಡ್ತಾರೆ, ಅನ್ನೋನ್ ಪಾರ್ಟ್ನರ್ಸ್ ಜೊತೆ ಸೆಕ್ಸ್ ಮಾಡ್ತಿದ್ದಾರೆ. ಹಾಗಾಗಿ ವಾರ್ಡ್ಸ್ ಜೊತೆ ಬರ್ತಾರೆ. ಅವ್ರಿಗೆ ತುಂಬ ಭಯ ಆಗಿರುತ್ತೆ, ಏನಕ್ಕೆ ಇದು ಬಂತು ನನಗೆ ಸಡನ್ ಆಗಿ ಈ ಥರ. ಅದು ವಾರ್ಡ್ಸ್ ಅಂದರೆ ಒಂದು ಗ್ರೇಪ್ಸ್ ಥರ ಲೀಷನ್ಸ್ ಇರುತ್ತೆ ಲೈಂಗಿಕ ಭಾಗದಲ್ಲಿ. ಅದು ನೋಡಿ ತುಂಬ ಭಯಭೀತರಾಗ್ತಾರೆ, ಏನಕ್ಕೆ ಇದು ಬಂತು ನನಗೆ ಅಂತ ತುಂಬ ಗಿಲ್ಟ್ ಕಾಡೋದಕ್ಕೆ ಸ್ಟಾರ್ಟ್ ಆಗ್ತದೆ ಅವ್ರಿಗೆ. ಪೇರೆಂಟ್ಸ್ ಹತ್ರ ಹೇಳ್ಕೊಳೋದಕ್ಕಾಗೋದಿಲ್ಲ, ನಮ್ಮ ಹತ್ರನೂ ಮುಜುಗರ ಪಡ್ಕೊತಾರೆ. ಸೊ ಬಟ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದ್ಸರಿ ಬಂದಿದೆ ಅಂತಂದಮೇಲೆ ಇಮಿಡಿಯೇಟಾಗಿ ಬಂದು ಡಾಕ್ಟರ್ಸ್ನ ಹತ್ರ ತೋರಿಸ್ಕೊಳ್ಳಿ, ಟ್ರೀಟ್ಮೆಂಟ್ ಇದೆ ಅದಕ್ಕೆ ತಗೊಳ್ಳಿ, ಸರಿ ಹೋಗ್ತದೆ. ಎಸ್. ಆ್ಯಂಡ್ ಈ ಮ್ಯಾಸ್ಟರ್ಬೇಷನ್ ಬಗ್ಗೆ ಇರುವಂತಹ ಮಿತ್ಗಳೇನು ಅಂತ? ಮ್ಯಾಸ್ಟರ್ಬೇಷನ್ ಬಗ್ಗೆ ಮಿತ್ ಅಂದರೆ ಏನಪ್ಪ ಅಂತಂದರೆ, ಅದರಿಂದ ಇನ್ಫರ್ಟಿಲಿಟಿ ಕಾಸ್ ಆಗುತ್ತೆ ಅಂತ ಮಿತ್ ಇದೆ, ವಿಚ್ ಇಸ್ ರಾಂಗ್. ಅದರಿಂದ ಇನ್ಫರ್ಟಿಲಿಟಿ ಆಗಲ್ಲ. ಮತ್ತು ಅದರಿಂದ ವೀಕ್ನೆಸ್ ಆಗುತ್ತೆ ಅಂತ ಹೇಳ್ತಾರೆ, ಆ ಥರನೂ ಏನೂ ಇಲ್ಲ. ಮ್ಯಾಸ್ಟರ್ಬೇಷನಿಂದ ಬೇರೆ ಬಾಡಿಯಲ್ಲಿ ಏನೇನು ಎಫೆಕ್ಟ್ಸ್ ಆಗುತ್ತೆ, ಅದರಿಂದ ವೀಕ್ ಆಗ್ತೀವಿ ನಾವು, ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅಂತೆಲ್ಲ ಮಿತ್ತಿದೆ. ಇದೆಲ್ಲ ಸುಳ್ಳು, ಈ ಥರ ಏನೂ ಆಗೋದಿಲ್ಲ. ಅಂದರೆ ಎಷ್ಟು ದಿನಕ್ಕೊಂದ್ಸಲಿ ಹಾಗಾದರೆ? ವಾರಕ್ಕೊಂದ್ಸರಿ 2 ಸರಿ ಮಾಡೋದು ಇಟ್ಸ್ ಎ ನಾರ್ಮಲ್ ಪ್ರೋಸೆಸ್. ಓಕೆ. ಸೊ ಆ್ಯಂಡ್ ಇತ್ತೀಚಿನ ದಿನದಲ್ಲಿ ಜೆಂಟ್ಸ್ ಅಲ್ಲಿ ಅಂದರೆ ಗಂಡಸರಲ್ಲಿ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಿರ್ಬೋದು ಅಂದರೆ ಮೇನ್ ಆಗಿ ಒಂದು ಏನು ಸ್ಮೋಕ್ ಆಗಿರ್ಬೋದು, ಆಲ್ಕೋಹಾಲ್ ಅದಿರುತ್ತೆ, ಅದನ್ನ ಬಿಟ್ಟು ಬೇರೆ ಏನು ಕಾರಣ ಇರ್ಬೋದು ಅಂತ ಇನ್ಫರ್ಟಿಲಿಟಿಗೆ? ಸೊ ನೀವು ಹೇಳ್ದಂಗೆ ಇನ್ಫರ್ಟಿಲಿಟಿ ಕಾಮನ್ ಆಗ್ತಿದೆ, ಬಟ್ ಜೆಂಟ್ಸ್ ಅಷ್ಟೇ ಅಲ್ಲ, ಫೀಮೇಲ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಬೀಯಿಂಗ್ ಅನ್ ಆಂಡ್ರಾಲಜಿಸ್ಟ್, ಮೇಲ್ ಇನ್ಫರ್ಟಿಲಿಟಿ ನನ್ನ ಪೇಷಂಟ್ಸ್ನ ನೋಡೋದ್ರಿಂದ ರೀಸನ್ಸ್ ನೀವು ಹೇಳಿದಾಗೆ, ಒನ್ is ಸ್ಮೋಕಿಂಗ್, ಆಲ್ಕೋಹಾಲು, ಸ್ಟ್ರೆಸ್, ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀವಿ, ಎಲ್ಲ ಪ್ರೊಫೆಷ್ನಲ್ಲು ಸ್ಟ್ರೆಸ್ ಇದೆ, ಆಂಗ್ಸೈಟಿ ಇಶ್ಯೂಸ್ ಇರುತ್ತೆ. ಸ್ಮೋಕಿಂಗ್ ಇದ್ದಾಗ ಮತ್ತು ಸ್ಮೋಕಿಂಗು ವೇಪಿಂಗು ಒಂದು ರೀಸನ್ನು, ಸೆಡೆಂಟ್ರಿ ಲೈಫ್ ಸ್ಟೈಲ್, ಒಬೆಸಿಟಿ ಇರೋದು, ಮತ್ತು ಒಳ್ಳೆ ಡಯಟ್ ತಗೊಳ್ದೇ ಇರೋದು,
ಮತ್ತು ಕೆಲವೊಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇರುತ್ತೆ, ಲೈಕ್ ವ್ಯಾರಿಕೋಸಿಲ್ ಅಂತ ಹೇಳ್ತೇವೆ. ಸೊ ದ ವೇನ್ಸ್ ಟೆಸ್ಟಿಸಿಂದ ಬ್ಲಡ್ ಸಪ್ಲೈ ತಗೊಂಡು ಹೋಗುವಂಥದ್ದು ಅದು ದೊಡ್ಡದಾಗಿರುತ್ತೆ, ಅದನ್ನು ಸರ್ಜಿಕಲಿ ಕರೆಕ್ಟ್ ಮಾಡ್ಬೋದು. ಸೊ ಮತ್ತು ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತಾರೆ, ಎಷ್ಟೊಂದು ಈಗ ಜಿಮ್ ಹೋಗುವಂಥವ್ರು ಸ್ಟಿರಾಯ್ಡ್ಸ್ ಯೂಸ್ ಮಾಡ್ತಾರೆ. ಅದರಿಂದ ಕೂಡ ಟೆಸ್ಟಿಸ್ ಸಪ್ರೆಸ್ ಆಗಿಬಿಟ್ಟು ಟೆಸ್ಟಿಸ್ ಬೆಳವಣಿಗೆ ಎಫೆಕ್ಟ್ ಆಗ್ತದೆ, ಅದು ಕೂಡ ಒಂದು ಇನ್ಫರ್ಟಿಲಿಟಿಗೆ ರೀಸನು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದು ಉತ್ತಮ. ಓಕೆ, ಸೊ ಹೆಲ್ದಿ ಆಗಿರ್ಬೇಕು ಅಂದ್ರೆ ಏನ್ ತಿನ್ಬೋದು ಮೆನ್ ಅಂಡ್ ವುಮೆನ್? ಏನು ಬೇಕಾದರೂ ತಿನ್ನಿ, ಬಟ್ ಈಗ ನಾನು ಏನು ಬ್ಯಾಡ್ ಹ್ಯಾಬಿಟ್ಸ್ ಹೇಳಿದೆ ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಜಿಮ್ ಸಪ್ಲಿಮೆಂಟ್ಸ್, ಸ್ಟಿರಾಯ್ಡ್ಸ್ ಆಗಿರ್ಬೋದು, ಇದನ್ನು ತಗೊಳ್ಳೋದು ಬೇಡ. ಒಳ್ಳೆ ಫ್ರೂಟ್ಸು ವೆಜಿಟೇಬಲ್ಸ್ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಸೊ ದ್ಯಾಟ್ ಶುಡ್ ಬಿ ಗುಡ್ ಎನಫ್. ಒಳ್ಳೆ ಐಡಿಯಲ್ ಬಾಡಿ ವೆಯ್ಟ್ ಮೇಂಟೈನ್ ಮಾಡಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಬೇಡ, ಆ್ಯಕ್ಟಿವಿಟೀಸ್ ಇಟ್ಕೊಳ್ಳಿ. ಎಸ್, ಹಂಗಾದ್ರೆ ಸ್ಟ್ರೆಸ್ ಕೂಡ ಮೇನ್ ಕಾರಣನೇ ಆಗುತ್ತೆ ಅಂತ ಸ್ಟ್ರೆಸ್ ಹೇಳಿ. ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್, ಮೇಲ್ಸ್ಗೂ ಫೀಮೇಲ್ಸ್ಗೂ ಇಬ್ರಿಗೂ. ಎಸ್, ಹಾಗೆ ಇತ್ತೀಚಿನ ದಿನದಲ್ಲಿ ಮಕ್ಕಳಿಗೆ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಕಿಡ್ನಿ ಸ್ಟೋನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಯಾಕೆ ಅಂತ? ಸೊ ಕಿಡ್ನಿ ಸ್ಟೋನ್ಸ್ ಆಗ್ತಾ ಇರೋದು ಇತ್ತೀಚೆಗೆ ಒಂದು ರೀಸನ್ ಇಸ್ ನೀರು ಚೆನ್ನಾಗಿ ಕುಡಿದೇ ಇರೋದು, ಮತ್ತು ಈಗಿನ ಕಾಲದ ಮಕ್ಕಳು ಜಂಕ್ ಫುಡ್ಸ್ ತಿನ್ನೋದು ಜಾಸ್ತಿ, ಸಾಲ್ಟೆಡ್ ಫುಡ್ಸ್ ತಿನ್ನೋದು ಜಾಸ್ತಿ, ಹೆಲ್ದಿ ಫುಡ್ಸ್ ಏನೇನು ಬೇಕೋ ಅದನ್ನು ತಿನ್ನೋದಿಲ್ಲ. ಹಾಗಾಗಿ ಮಕ್ಕಳಲ್ಲಿ ಈಗ ನಾವು ಕಾಮನ್ ಆಗಿ ಸ್ಟೋನ್ಸ್ ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ. ಬಟ್ ಇನ್ ಜನರಲ್ ಸ್ಟೋನ್ಸ್ ಸಮ್ಮರ್ ಸೀಸನಲ್ಲಿ ಜಾಸ್ತಿ ಆಗ್ತದೆ, ಯಾಕಂದರೆ ತಾಪಮಾನ ಜಾಸ್ತಿ ಇರುತ್ತೆ ಮತ್ತು ಹ್ಯೂಮಿಡ್ ಪ್ಲೇಸಸ್ಸಲ್ಲಿ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಒಂದು 3 ಲೀಟ್ರ್ ನೀರು ಡೈಲಿ ಕುಡಿಯೋದು ಉತ್ತಮ. 3 ಲೀಟ್ರ್ ನೀರು ಕುಡಿಬೇಕು. ಯೂರಿನ್ ಕಲರ್ ಪೇಲ್ ಯೆಲ್ಲೋ ಇರಬೇಕು, ಅಲ್ಲಿ ತನಕ ನೀರು ಕುಡಿಬೇಕಾಗ್ತದೆ. ಮತ್ತು ಎಸ್ಪೆಷಲಿ ಸಮ್ಮರಲ್ಲಿ ಹ್ಯೂಮಿಡ್ ಪ್ಲೇಸಸ್ಸಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೇಕಾಗ್ತದೆ. ಸೊ ಕೆಲವೊಂದು ಫುಡ್ಸ್ ಇರುತ್ತೆ, ಅದನ್ನು ರೆಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಲೈಕ್ ಯೂರಿಕ್ ಆ್ಯಸಿಡ್ ನಾನ್ ವೆಜ್ ಫುಡ್ಡಲ್ಲಿ ಜಾಸ್ತಿ ಇರುತ್ತೆ, ಅದನ್ನು ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಇರೋರಲ್ಲಿ ರೆಸ್ಟ್ರಿಕ್ಟ್ ಮಾಡೋದಕ್ಕೆ ಹೇಳ್ತೇವೆ. ಮತ್ತು ಕ್ಯಾಲ್ಶಿಯಂ ಆಕ್ಸಲೇಟ್ ಸ್ಟೋನ್ಸ್ ಅಂತ ಆಗ್ತದೆ, ದಟ್ ಈಸ್ ದ ಮೋಸ್ಟ್ ಕಾಮನ್ ಸ್ಟೋನ್ಸ್. ಅದು ಆಕ್ಸಲೇಟ್ ರಿಚ್ ಫುಡ್ಸಲ್ಲಿ ಇರುತ್ತೆ, ಲೈಕ್ ಚಾಕ್ಲೇಟ್ಸ್, ಆಲ್ಮಂಡ್ಸ್, ನಟ್ಸ್, ಇದನ್ನು ಜಾಸ್ತಿ ತಿನ್ನೋದನ್ನು ಕೂಡ ಅವಾಯ್ಡ್ ಮಾಡಬೇಕು. ಓಕೆ, ಅಂದ್ರೆ ಇವಾಗ ಫ್ರೂಟ್ ಶಾಪ್ ಅಲ್ಲಿ ಏನೋ ಜ್ಯೂಸ್ಗಳನ್ನ ಕುಡಿಬಾರ್ದು ಅಂತ ಹೇಳ್ತಾರೆ, ಯಾಕೆ ಅಂತ ತುಂಬಾ ಜನ ಹೇಳೋದನ್ನ ಕೇಳಿದೀನಿ. ಅಂದ್ರೆ ಶುಗರ್ ಯಾವ್ದೋ ಹಾಕಿರ್ತಾರೆ, ವಾಟರ್ ಏನೋ ಹಾಕಿರ್ತಾರೆ, ಇದಕ್ಕಿರ್ಬೋದಾ ಅಥವಾ ಏನಕ್ಕೇನು ಗೊತ್ತಿಲ್ಲ. ಸೊ ಫ್ರೂಟ್ ಶಾಪ್ ಅಲ್ಲಿ ಜ್ಯೂಸ್ ಕುಡಿಬಹುದಾ? ಕುಡಿಬೋದು. ಎನಿ ಫಾರ್ಮ್ ಆಫ್ ಲಿಕ್ವಿಡ್ಸ್ 3 ಲೀಟ್ರ್ ತನಕನೂ ತಗೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಇದೇ ಜ್ಯೂಸ್ ತಗೋಬೇಕು, ಅದೇ ಜ್ಯೂಸ್ ತಗೋಬೇಕು ಅಂತಿಲ್ಲ. ಕೆಲವೊಂದು ಜ್ಯೂಸಸ್ಸಲ್ಲಿ ಸಿಟ್ರಸ್ ಫ್ರೂಟ್ಸು, ಆಕ್ಸಲೇಟ್ಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಕೆಲವೊಂದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ಕುಡಿಬೋದು, ಅದು ಜಸ್ಟ್ ನೀವು ಹೇಳ್ತಾ ಇರೋದು ಇಟ್ಸ್ ಎ ಮಿತ್ ಅಷ್ಟೇ. ಎಕ್ಸಾಕ್ಟ್ಲಿ, ಜ್ಯೂಸ್ ಕುಡಿಬೋದು, ಏನು ತೊಂದರೆ ಇಲ್ಲ. ಓಕೆ, ಇನ್ನು UTI ಅಂದ್ರೆ ಏನು, ಬಂದ್ರೆ ಏನ್ ಮಾಡ್ಬೇಕು ಅಂತ? UTI ಅಂದರೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂತ. ಭಾಳಷ್ಟು ರೀಸನ್ಸ್ ಇರುತ್ತೆ. ಕಾಮನ್ ಆಗಿ ಸ್ಟೋನ್ಸ್ ಆಗ್ಬೋದು, ಸೆಕ್ಷುವಲ್ ಆ್ಯಕ್ಟಿವಿಟಿ ಮಾಡಿದಾಗ ಇನ್ಫೆಕ್ಷನ್ ಆಗ್ತದೆ, ಟ್ರಾವೆಲ್ ಮಾಡಿದಾಗ ಕಾಮನ್ ಟಾಯ್ಲೆಟ್ಸ್ ಯೂಸ್ ಮಾಡಿದ್ರೆ ಇನ್ಫೆಕ್ಷನ್ ಆಗ್ತದೆ, ನೀರು ಚೆನ್ನಾಗಿ ಕುಡ್ದಿಲ್ಲ ಅಂದ್ರೆ ಆಗುತ್ತೆ, ಕಾನ್ಸ್ಟಿಪೇಷನಿಂದ ಆಗ್ಬೋದು, ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂತಂದರೆ ಆಗ್ಬೋದು. ಸೊ ಹಾಗಾಗಿ ಎನಿ ಸಿಮ್ಟಮ್ಸ್ ಲೈಕ್ ಬರ್ನಿಂಗ್ ಇನ್ ದ ಯೂರಿನಲ್ಲಿ ಬರ್ನ್ ಆಗೋದು, ಪದೇ ಪದೇ ಹೋಗ್ಬೇಕು ಅನ್ಸೋದು, ಲೋವರ್ ಅಬ್ಡಮನ್ ಪೇಯ್ನ್ ಬರೋದು, ಚಳಿ ಜ್ವರ ಬರೋದು, ಈ ಥರ ಏನಾದರೂ ಸಿಮ್ಟಮ್ಸ್ ಇದ್ದರೆ ಇಮಿಡಿಯೇಟಾಗಿ ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗೆ ಎವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಳಿ. ಓಕೆ, ಸೊ ಇವಾಗ ಹೊರಗಡೆ ಎಲ್ಲ ವರ್ಕ್ ಇರುತ್ತೆ, ಫೀಲ್ಡಲ್ಲೆಲ್ಲ ವರ್ಕ್ಸ್ ಇರುತ್ತೆ, ಸೊ ಅವಾಗ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ತಾರೆ, ಅಂದರೆ ಯೂರಿನನ್ನ ಕಂಟ್ರೋಲ್ ಮಾಡ್ಕೊಳ್ಳೋದೆಲ್ಲ ಇರುತ್ತೆ. ಸೊ ಯಾವಾಗಲೂ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಸ್ಟೋನ್ಸ್ ಆಗುತ್ತಾ ಅಥವಾ ಅಪರೂಪಕ್ಕೆ ಕಂಟ್ರೋಲ್ ಮಾಡ್ಕೊಂಡ್ರು ಫೈನ್ ಅಂತಾನ? ಇಲ್ಲ, ಈ ಯೂರಿನ್ ಕಂಟ್ರೋಲ್ ಮಾಡ್ಕೊಂಡ್ರೆ ಸ್ಟೋನ್ಸ್ ಆಗತ್ತೆ ಅಂತ ಅನ್ನಲ್ಲ. ಯೂರಿನ್ ಚೆನ್ನಾಗಿ ಹೋಗಬೇಕು. ಬೇಸಿಕಲಿ 3 ಲೀಟ್ರ್ ನೀರು ಕುಡಿದ್ರೆ ಯೂರಿನ್ ಚೆನ್ನಾಗಿ ಹೋಗುತ್ತೆ, ಸ್ಟೋನ್ಸ್ ಫಾರ್ಮ್ ಆಗೋದು ಕಮ್ಮಿ ಆಗುತ್ತೆ. ಈ ಎಸ್ಪೆಷಲಿ ಹೆಂಗಸರು ಯೂರಿನ್ ಹೋಲ್ಡ್ ಮಾಡ್ಕೋತಾರೆ, ಹೊರಗಡೆ ಎಲ್ಲೂ ಟಾಯ್ಲೆಟ್ ಸಿಗೋದಿಲ್ಲ, ಹಾಗಾಗಿ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ UTIಗಳು ಫೀಮೇಲ್ಸಲ್ಲಿ ಕಾಮನ್. ಸೊ ಆದಷ್ಟು ನನ್ನ ಫೀಮೇಲ್ಸಿಗೆ ಹೇಳೋದು, ಯೂರಿನ್ನ ಜಾಸ್ತಿ ಹೋಲ್ಡ್ ಮಾಡ್ಕೋಬೇಡಿ, ಎಲ್ಲರೂ ಹೊರಗಡೆ ಹೋಗ್ಬೇಕಾಗಿ ಬಂದರೂ ಒಳ್ಳೆ ಟಾಯ್ಲೆಟ್ಸ್ ಯೂಸ್ ಮಾಡಿ ಅಂತ. ಆ್ಯಂಡ್ ಹೋಲ್ಡ್ ಮಾಡ್ಕೊಳ್ಳೋದು ಹ್ಯಾಬಿಚುವಲ್ ಆಗಿಬಿಡುತ್ತೆ ಎಷ್ಟೊಂದು ಜನರಿಗೆ. ಈಗ ಸ್ಕೂಲಲ್ಲೂ ಅಷ್ಟೇ ಮಕ್ಕಳುಗಳು ಹೋಲ್ಡ್ ಮಾಡ್ಕೋತಾರೆ, ಪೀರಿಯಡ್ ನಡೀತಾ ಇರುತ್ತೆ ಅಂತ. ಸೊ ಇಟ್ಸ್ ನಾಟ್ ಎ ಗುಡ್ ಹ್ಯಾಬಿಟ್. ಸೊ ಆದಷ್ಟು ಯೂರಿನ್ನ ಹೋಲ್ಡ್ ಮಾಡ್ಕೋಬೇಡಿ ಸಾಧ್ಯವಾದಷ್ಟು. ಓಕೆ, ಸೊ ಅದೇ ಇವಾಗ ಹೇಳ್ದಂಗೆ ಯೂಶಲಿ ಹೆಣ್ಮಕ್ಳಿಗೆ ಹೊರಗಡೆ ಹೋದಾಗ, ಅಂದ್ರೆ ಮಹಿಳೆಯರಿಗೆ ಹೊರಗಡೆ ಹೋದಾಗ ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡಕ್ ಮುಜುಗರ ಇರುತ್ತೆ, ಏನಾದ್ರಿಂದ ಏನ್ ಕಾಯಿಲೆ ಬರುತ್ತೋ ಅಂತ ಭಯ ಇರುತ್ತೆ. ಸೊ ನಾವು ಬಿಫೋರ್ ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡೋ ಮೊದಲು ಏನ್ ಮಾಡ್ಬೋದು, ಅಂದ್ರೆ ನಾವೇನಾದ್ರೂ ಲಿಕ್ವಿಡ್ ಏನಾದ್ರೂ ಕಮೋಡಿಗೆ ಹಾಕ್ಬಿಟ್ಟು ಯೂಸ್ ಮಾಡೋದು ಒಳ್ಳೇದ ಅಥವಾ ಯಾವ ತರ ಅಂತ? ಹೌದು, ಆಸ್ ಮಚ್ ಆಸ್ ಪಾಸಿಬಲ್ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ ಫೀಮೇಲ್ಸ್ಗೆ, ಬಟ್ ಕೆಲವೊಂದು ಸರಿ ಯೂಸ್ ಮಾಡಲೇಬೇಕಾಗಿ ಬರುತ್ತೆ. ಸೊ ಕೆಲವೊಂದು ಲಿಕ್ವಿಡ್ಸ್ ಬರುತ್ತೆ, ಪಿ ಸೇಫ್ ಅಂತೆಲ್ಲ ಲಿಕ್ವಿಡ್ಸ್ ಬರುತ್ತೆ, ಅದನ್ನು ಸ್ಪ್ರೇ ಮಾಡ್ಕೊಂಬಿಟ್ಟು ಯೂಸ್ ಮಾಡಿ.
ಸೊ ಯೂರಿನ ತುಂಬ ಹೋಲ್ಡ್ ಮಾಡ್ಕೊಳ್ಳೋದು ತಪ್ಪಾಗ್ತದೆ. ಹೋಗಲೇಬೇಕಾದ ಪರಿಸ್ಥಿತಿ ಬಂದಾಗ ಒಳ್ಳೆ ಟಾಯ್ಲೆಟ್ಸ್ ಯೂಸ್ ಮಾಡಿ ಆ ಪಿ ಸೇಫ್ ಆ ಥರ ಲಿಕ್ವಿಡ್ಸ್ ಎಷ್ಟೊಂದು ಬರುತ್ತೆ ಅದನ್ನು ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಅದು ಯೂಸ್ ಮಾಡಿದ್ರೆ ಯೂಸ್ ಸೇಫ್ ಇರುತ್ತಾ? ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡುತ್ತೆ ಅಂತಲ್ಲ, ಸಮ್ ಪ್ರೊಟೆಕ್ಷನ್ ಅಂತೂ ಕೊಡುತ್ತೆ. ಓಕೆ. ಸೊ ಇನ್ನು ಸೆಕ್ಷುವಲ್ ಲೈಫು ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳೋದಾದ್ರೆ ಒಂದು 5 ವಿಷಯನ 5 ಟಿಪ್ಸ್ ಹೇಳೋದಾದ್ರೆ ಏನ್ ಹೇಳ್ತೀರಾ ನೀವು? ಒಂದು, ಕಾಂಡೋಮ್ ಯೂಸ್ ಮಾಡಿ. ಸೊ ಟ್ರಸ್ಟೆಡ್ ಪಾರ್ಟ್ನರ್ಸ್ ಜೊತೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ರಿಸ್ಕಿ ಬಿಹೇವಿಯರ್, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಜೊತೆ ಸೆಕ್ಸ್ ಮಾಡ್ತಾ ಇದ್ದೀರಾ ಅಂದರೆ ರೆಗ್ಯುಲರ್ ಎವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ 3ರಿಂದ 6 ತಿಂಗಳಿಗೊಂದ್ಸರಿ. ಮತ್ತು ಡ್ರಗ್ಸ್ ಏನಾದ್ರು ಯೂಸ್ ಮಾಡುವಂಥ ಅಭ್ಯಾಸ ಇದ್ದರೆ ನೀಡಲ್ ಶೇರಿಂಗ್ ಎಲ್ಲ ಮಾಡಬೇಡಿ. ಇದ್ರ ಬಗ್ಗೆ ಏನೇ ಇದ್ದರೂ ಮುಕ್ತವಾಗಿ ಮಾತಾಡಿ, ಏನೇ ಸಿಂಪ್ಟಮ್ಸ್ ಬಂದರೂ ಡಾಕ್ಟರ್ ಹತ್ರ ಇಮಿಡಿಯೇಟಾಗಿ ತೋರಿಸ್ಕೊಳ್ಳಿ. ಎಸ್, ಹಾಗೆ ಹೆಲ್ದಿ ಫುಡ್ನ ಫಾಲೋ ಮಾಡಿ. ಫುಡ್ ವೈಸ್ ಹೆಲ್ದಿ ಫುಡ್ನ ಫಾಲೋ ಮಾಡಿ. ಎಸ್. ಇನ್ನು ಪ್ರೈವೇಟ್ ಪ್ಲೇಸ್ ಅನ್ನ ಕ್ಲೀನಿಂಗ್ನೆಸ್ ಬಗ್ಗೆ ಬರೋದಾದ್ರೆ ಒಬ್ರೊಬ್ರು ಒಂದೊಂದು ರೀತಿಯಾಗಿ ವಿಷಯಗಳನ್ನ ಫಾಲೋ ಅಪ್ ಮಾಡ್ತಾರೆ. ಈಗ ಹೆಣ್ಮಕ್ಳು ವಿಚಾರಕ್ಕೆ ಬಂದ್ರೆ ವಿ ವಾಶ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಲಿಕ್ವಿಡ್ಸ್ ಬಂದಿದೆ ಇವಾಗ. ಸೊ ನೀವ್ ಹೇಳೋದಾದ್ರೆ ಫೀಮೇಲ್ ಅಂಡ್ ಮೇಲ್ ಇಬ್ರಿಗೂ ಕೂಡ ಪ್ರೈವೇಟ್ ಪ್ಲೇಸ್ ಕ್ಲೀನಿಂಗ್ನೆಸ್ ಬಗ್ಗೆ ಹೇಳೋದಾದ್ರೆ? ಸೊ ಪ್ರೈವೇಟ್ ಪಾರ್ಟ್ಸ್ ಬಗ್ಗೆ ಬೇಸಿಕಲಿ ಎವ್ರಿಡೇ ಸ್ನಾನ ಮಾಡಬೇಕು. ಈ ವಿ ವಾಶ್ ಅಂತ ಇದೆ, ಏನೇನೋ ಸೊಲ್ಯೂಷನ್ಸ್ ಎಲ್ಲ ಇದೆ. ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ. ಯೂಸ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಅಂತಂದರೆ ನಿಮ್ಗೇನು ಎಫೆಕ್ಟ್ ಆಗ್ತಾ ಇಲ್ಲ, ರ್ಯಾಷಸ್ ಎಲ್ಲ ಆಗ್ತಾ ಇಲ್ಲ ಅಂದರೆ ಯೂಸ್ ಮಾಡಿ, ತೊಂದರೆ ಏನಿಲ್ಲ. ಒಂದು ವೇಳೆ ನಿಮ್ಗೆ ಅದರಿಂದ ಇಚ್ಚಿಂಗು ರ್ಯಾಷಸ್ ಎಲ್ಲ ಆಗ್ತಾ ಇದೆ ಅಂದರೆ ಜಸ್ಟ್ ಪ್ಲೇನ್ ವಾಟರ್ ಯೂಸ್ ಮಾಡಿ. ಎವ್ರಿಡೇ ಸ್ನಾನ ಮಾಡಿ. ಮತ್ತು ಸೆಕ್ಸ್ ಮಾಡೋ ಮುಂಚೆ ಮತ್ತು ಮಾಡಾದ ನಂತರ ಇಮಿಡಿಯೇಟಾಗಿ ವಾಶ್ ಮಾಡ್ಕೊಳ್ಳಿ. ದಿಸ್ ಅಪ್ಲೈಸ್ ಟು ಮೇಲ್ಸ್ ಫೀಮೇಲ್ಸ್ ಬೋತ್. ಇಬ್ಬರು ಕೂಡ ಸೆಕ್ಸ್ ಕ್ರಿಯೆ, ಲೈಂಗಿಕ ಕ್ರಿಯೆ ಮಾಡೋಕ್ಕಿಂತ ಮುಂಚೆ ಮತ್ತು ಮಾಡಿದ ನಂತರ ಇಮಿಡಿಯೇಟಾಗಿ ಪ್ರೈವೇಟ್ ಪಾರ್ಟ್ಸ್ನ ವಾಶ್ ಮಾಡ್ಕೊಳ್ಳಿ. ದಟ್ ಶುಡ್ ಬಿ ಎನಫ್. ಆ್ಯಂಡ್ ಕಾಂಡೋಮ್ ಸಾಧ್ಯವಾದಷ್ಟು ಯೂಸ್ ಮಾಡಿ, ಸೊ ದಟ್ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡೋದಕ್ಕೆ. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆಗ್ಬೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸೀಸ್ ಆಗ್ಬೋದು, ಇದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಕಾಂಡೋಮ್ಸ್ ಯೂಸ್ ಮಾಡಿ. ಎಸ್, ಅಂದರೆ ಹಾಟ್ ವಾಟರಲ್ಲಿ ವಾಶ್ ಮಾಡಿದರೆ ಬೆಟರಾ? ಲ್ಯೂಕ್ ವಾರ್ಮ್ ವಾಟರ್ ಸಾಕು. ಓಕೆ, ಅದ್ರಲ್ಲಿ ಮಾಡಿದ್ರೆ ಸಾಕು. ಇನ್ನೇನಾದ್ರೂ ಎಕ್ಸ್ಟ್ರಾ ಅದೇ ನೀವು ಹೇಳ್ದಂಗೆ ಲಿಕ್ವಿಡ್ಸ್, ಈಗ ವಾಶ್ ಯಾವ ತರದ್ದು ಯೂಸ್ ಮಾಡ್ಬೇಕಂದ್ರೆ ಡಾಕ್ಟರ್ ಒಂದ್ಸಲಿ ಕನ್ಸಲ್ಟ್ ಮಾಡಿ. ಕೆಲವರಿಗೆ ಅದು ಅಡ್ಜಸ್ಟ್ ಆಗೋದಿಲ್ಲ, ರ್ಯಾಷಸ್ ಇಚ್ಚಿಂಗ್ ಆಗ್ತದೆ. ಪ್ಲೇನ್ ವಾಟರ್ ಯೂಸ್ ಮಾಡಿದ್ರು ಏನು ತೊಂದರೆ ಇಲ್ಲ. ಪ್ಲೇನ್ ವಾಟರ್ ಇಸ್ ಗುಡ್ ಎನಫ್. ಡೈಲಿ ವಾಶ್ ಮಾಡ್ಕೊಳ್ಳಿ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ನ, ಬೋತ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್. ಓಕೆ. ಸೊ ಇನ್ನು ಮೇನ್ ಆಗಿ ಕೇಳಿರುವಂಥದ್ದು, ಈಗ ಮಕ್ಕಳಾಗದೆ ಇದ್ರೆ ಫೈನಲ್ ಸ್ಟೇಜ್ ಅಂದ್ರೆ IVF ಗೆ ಹೋಗ್ತಾರೆ, ಇಲ್ಲಾಂದ್ರೆ ಬೇರೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್ ಗಳನ್ನ ಮಾಡ್ತಾರೆ. ಇನ್ನು ಕೆಲವೊಬ್ಬರಿಗೆ ಇದೆ ಏನಪ್ಪಾ ಅಂತ ಹೇಳಿದ್ರೆ ಡ್ಯೂರಿಂಗ್ ಪೀರಿಯಡ್ಸ್ ಸೆಕ್ಸ್ ಮಾಡಿದ್ರೆ ಮಕ್ಕಳಾಗುವಂತ ಸಾಧ್ಯತೆ ಇದೆ ಅಂತ. ಸೊ ಅದು ಪ್ರಶ್ನೆಯಾಗಿ ಉಳಿದಿರುವಂಥದ್ದು, ಹೌದಾ? ಇಲ್ಲ, ಡ್ಯೂರಿಂಗ್ ಪೀರಿಯಡ್ ಸೆಕ್ಸ್ ಮಾಡಿದ್ರೆ ಮಕ್ಕಳಾಗೋದಿಲ್ಲ. ಓವ್ಯುಲೇಷನ್ ಟೈಮಲ್ಲಿ ಸೆಕ್ಸ್ ಮಾಡಿದ್ರೆ ಮಕ್ಕಳಾಗುವಂಥ ಚಾನ್ಸಸ್ ಕಾಮನ್ ಆಗಿ ಇರುತ್ತೆ. ಐಡಿಯಲಿ ಹೇಳ್ಬೇಕಂತಂದರೆ ಮೆನ್ಸ್ಟ್ರುಯೇಷನ್ ಆಗ್ತಿರುವಾಗ ಸೆಕ್ಸ್ ಮಾಡಬಾರ್ದು, ಯಾಕಂದರೆ ಅದರಿಂದ ಫೀಮೇಲ್ಸಿಗೆ ಡಿಸ್ಕಂಫರ್ಟ್ ಆಗುತ್ತೆ, ಮೇಲ್ಸ್ಗೂ ತೊಂದರೆ ಆಗ್ತದೆ. ಹಾಗಾಗಿ ಐಡಿಯಲಿ ಮೆನ್ಸ್ಟ್ರುಯೇಷನ್ ಆಗ್ತಿರುವಾಗ ಆದಷ್ಟು ಸೆಕ್ಸ್ನ ಅವಾಯ್ಡ್ ಮಾಡಿ. ಓವ್ಯುಲೇಷನ್ ಪೀರಿಯಡ್ ಯೂಶಲಿ 12th to 16th ಡೇ ಆಫ್ ದ ಸೈಕಲ್ ಮಧ್ಯ ಆಗ್ತದೆ. ಸೊ ಈ ಟೈಮಲ್ಲಿ ಸೆಕ್ಸ್ ಮಾಡೋದರಿಂದ ಮಕ್ಕಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರೇ ಮಗುಗೆ ಪ್ಲ್ಯಾನ್ ಮಾಡ್ತಿದ್ರು, ಫೀಮೇಲ್ದು 12th to 16th ಡೇ ಸೆಕ್ಷುವಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಿ ಅಂತ ಹೇಳ್ತೇವೆ. ಆ ಟೈಮಲ್ಲಿ ಮಾಡಿದ್ರಷ್ಟೇ ಮಗು ಆಗೋದು. ಮೆನ್ಸ್ಟ್ರುಯೇಷನ್ ಆಗ್ತಿರುವಾಗ ಸೆಕ್ಸ್ ಮಾಡಿದ್ರೆ ಉಪಯೋಗ ಆಗೋದಿಲ್ಲ, ಅದರಿಂದ ಮಕ್ಕಳು. ಅದು ಸೇಫ್ ಕೂಡ ಅಲ್ಲ. ಸೊ ಫೀಮೇಲ್ಸ್ಗೂ ಡಿಸ್ಕಂಫರ್ಟ್ ಇರ್ತದೆ, ಮೇಲ್ಸ್ಗೂ ಡಿಸ್ಕಂಫರ್ಟ್ ಆಗ್ತದೆ. ಮಾಡಲೇಬೇಕಾದ ಪರಿಸ್ಥಿತಿ ಬಂದರೂ ಕಾಂಡೋಮ್ ಯೂಸ್ ಮಾಡ್ಕೊಂಡು ಮಾಡಿ. ಎಸ್, ಇದು ತುಂಬಾ ಜನರಿಗೆ ಪ್ರಶ್ನೆ ಇತ್ತು. ಐ ಥಿಂಕ್ ಸರ್ ಅದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಫೈನಲ್ ಆಗಿ ನಮ್ಮ ಸ್ಟೇಟ್ ನ್ಯೂಸ್ ವ್ಯೂವರ್ಸ್ಗೆ ನಿಮ್ಮ ಮೂಲಕ ಹೇಳೋದಾದ್ರೆ ಸರ್? ಸೊ ನಾನು ಹೇಳ್ಬೇಕಂತಂದ್ರೆ ನಮ್ಮ ವ್ಯೂವರ್ಸ್ಗೆ, ಎಸ್ಪೆಷಲಿ ನಾನು ಅಡ್ರೆಸ್ ಮಾಡ್ತಿರೋದು ಯಂಗ್ಸ್ಟರ್ಸ್ಗೆ, ಆಲ್ವೇಸ್ ಕಾಂಡೋಮ್ಸ್ ಯೂಸ್ ಮಾಡಿ. ಹೈ ರಿಸ್ಕ್ ಸೆಕ್ಸ್ ಬೇಡ, ಅಂದರೆ ಮಲ್ಟಿಪಲ್ ಪಾರ್ಟ್ನರ್ಸ್ ಎಲ್ಲ ಬೇಡ. ನಿಮ್ಮ ಟ್ರಸ್ಟೆಡ್ ಪಾರ್ಟ್ನರ್ಸ್ ಜೊತೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಮತ್ತು ಡ್ರಗ್ಸ್ ಎಲ್ಲ ಬೇಡ. ಡ್ರಗ್ಸಿಂದ ನೀಡಲ್ ಶೇರಿಂಗ್ ಆಗುತ್ತೆ. ಯಾವುದೇ ಥರದ ಡ್ರಗ್ಸ್ ಆಗಲಿ ಅದನ್ನು ಅವಾಯ್ಡ್ ಮಾಡಿ. ಮತ್ತು ಏನೇ ಇದ್ದರೂ ಮುಕ್ತವಾಗಿ ಮಾತಾಡಿ. ನಿಮ್ಮ ಫ್ರೆಂಡ್ಸ್ ಹತ್ರ ಆಗಿರ್ಬೋದು, ಡಾಕ್ಟರ್ಸ್ ಹತ್ರ ಆಗಿರ್ಬೋದು,
ಇಮಿಡಿಯೇಟಾಗಿ ಏನೇ ಸಿಂಪ್ಟಮ್ಸ್ ಬಂದರೂ ಮುಜುಗರ ಬೇಡ, ಗಿಲ್ಟ್ ಬೇಡ, ಇಮಿಡಿಯೇಟಾಗಿ ಡಾಕ್ಟರ್ಸ್ನ ಬಂದು ಕಾಣಿಸ್ಕೊಳ್ಳಿ. ಮತ್ತು ರೆಗ್ಯುಲರಾಗಿ ಚೆಕ್ ಮಾಡಿಸಿ, HIV ಆಗಿರ್ಬೋದು, ಬೇರೆದೇ ಆಗಿರ್ಬೋದು, ರೆಗ್ಯುಲರಾಗಿ ಒಂದ್ಸರಿ ಚೆಕ್ ಮಾಡಿಸಿ. ಇಯರ್ಲಿ ಮಾಡಿಸೋದು ಉತ್ತಮ, ಬಟ್ ರಿಸ್ಕಿ ಬಿಹೇವಿಯರ್ ಇದೆ ಅಂತಂದರೆ 6 ಮಂತ್ಲಿ ಮಾಡಿಸೋದು ಒಳ್ಳೆಯದು. ಸೊ ಹಲವಾರು ಜನರಿಗೆ ನಾನಿವಾಗ ಡಾಕ್ಟರ್ ಹತ್ರ ಕೇಳಿರುವಂತಹ ಪ್ರಶ್ನೆಗಳ ಮೇಲೆ ಅನುಮಾನ ಬಂದಿರುತ್ತೆ. ಇದು ಮಾಡ್ಬೋದಾ, ಇದಂದ್ರೆ ಏನು, ಹಿಂಗ್ ಬಂದ್ರೆ ಏನ್ ಮಾಡ್ಬೇಕು, ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು, ಈ ತರ ನನ್ನ ಬಾಡಿಲೂ ಆಗ್ತಾ ಇದೆ, ಏನ್ ಮಾಡ್ಬೇಕು, ಇದೆಲ್ಲ ಪ್ರಶ್ನೆಗಳಿರುತ್ತೆ. ಬಟ್ ನಿಮ್ಗೆ ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ನೋ ಒಂದು ವಿಚಾರಗಳು ಗೊತ್ತಿರಲ್ಲ. ಗೂಗಲ್ ನೋಡಿರ್ತೀರಾ, ಗೂಗಲ್ ಅಲ್ಲಿ ಒಂದು 50% ನಿಮಗೆ ವಿಚಾರಗಳು ಗೊತ್ತಿರುತ್ತೆ. ಐ ಥಿಂಕ್ ಈ ಸೆಗ್ಮೆಂಟ್ ಇಂದ ನಿಮಗೆ ಡಾಕ್ಟರ್ ರವಿಶಂಕರ್ ಸರ್ ಪ್ರತಿಯೊಂದು ವಿಷಯಗಳನ್ನ ಹೇಳಿದ್ದಾರೆ. ಏನ್ ಕಾಯಿಲೆ ಬಂದ್ರೆ ಯಾರನ್ನ ಕನ್ಸಲ್ಟ್ ಮಾಡ್ಬೇಕು ಅಂತ ಕೂಡ ಹೇಳಿದ್ದಾರೆ. ಅಂಡ್ ಯಾವ್ದು ಸೇಫ್ ಅಲ್ಲ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸಂಕ್ಷಿಪ್ತವಾಗಿ ವಿಷಯಗಳನ್ನ ಹೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಇದು ಅರ್ಥ ಆಗಿದೆ ಅಂಡ್ ಇಷ್ಟ ಆಗಿದೆ ಅಂತ. ಸೊ ಇದೇ ರೀತಿಯಾದಂತಹ ಸುದ್ದಿಗಳನ್ನ ನೋಡೋದಕ್ಕೋಸ್ಕರ ನೋಡ್ತಾ ಇರಿ ಸ್ಟೇಟ್ ನ್ಯೂಸ್ .live. ಥ್ಯಾಂಕ್ ಯು. State News .live